ನೆಕ್ಸ್ಟ್ ಈಗ ನೋಡ್ರಿ ಪಾರ್ಲಿಮೆಂಟ್ ಅಂತ ಬಂತು ನೋಡಿ, ಪಾರ್ಲಿಮೆಂಟ್ ಈಗ ಬಂತಿನ್ನು ಪಾರ್ಲಿಮೆಂಟ್ ಮುಗಿಸಮಂತ, ಪಾರ್ಲಿಮೆಂಟ್ ಮುಗಿಸಿ ಬೇಕಾದ್ರೆ ನಾಳೆ ಕಂಟಿನ್ಯೂ ಮಾಡಮಂತ. ನಮಗೆ ಈ ಟೈಮ್ ಆಗ್ಯದಲ್ಲ ಸರ್, 11 ನಿಮಿಷ ಕಡಿಮೆ ಐತೆ, ಟೈಮ್ ಆಗ್ಯದ ಅಂತ ಕೊಟ್ಟರೆ ಏನು ಮಾಡೋಕ್ಕಾಗೋದಿಲ್ಲ, ಇದು ಮುಗಿಸ್ಬೇಕಿದು, ಇಲ್ಲಾಂದ್ರೆ ಆಗೋದಿಲ್ಲ ಕೆಲಸ. ನೋಡ್ರಿ ಪಾರ್ಲಿಮೆಂಟ್ ಅಂತ ಐತಿ ಅಥವಾ ಸಂಸತ್ ಅಂತ ಐತಿ. ವಿಧಿ 79 ಪಾರ್ಲಿಮೆಂಟ್ ಅಥವಾ ಸಂಸತ್ತು. ಭಾರತದಲ್ಲಿ ಕೇಂದ್ರ ಶಾಸಕಾಂಗದ ಹೆಸರು, ಭಾರತದಲ್ಲಿ ಕೇಂದ್ರ ಶಾಸಕಾಂಗದ ಹೆಸರು ಪಾರ್ಲಿಮೆಂಟ್. ಅಮೇರಿಕಾದಲ್ಲಿ ಕೇಂದ್ರ ಶಾಸಕಾಂಗದ ಹೆಸರು ಕಾಂಗ್ರೆಸ್, ಗೊತ್ತಿರಬೇಕು. ಅಮೇರಿಕಾದಲ್ಲಿ ಕಾಂಗ್ರೆಸ್ ಅಲ್ಲಿನ ಸಂಸತ್ತಿನ ಹೆಸರು ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ಜಪಾನ್ ದೇಶದಾಗ ಡಯಟ್ ಅಂತ ಕರಿತಾರ, ಅದು ಗೊತ್ತಿರಲಿ. ಬೇರೆ ಬೇರೆ ದೇಶದಾಗ ಅವ್ರವ್ರ ಹೆಸರು ಇಟ್ಕೊಂಡಾರ. ನಮ್ಮ ದೇಶದಾಗ ಪಾರ್ಲಿಮೆಂಟ್ ಅಂತ ಕರಿತೀವಿ, ಇಂಗ್ಲೆಂಡ್ನಾಗೂ ಪಾರ್ಲಿಮೆಂಟ್ ಅಂತ ಕರಿತಾರೆ, ಅದು ನಿಮ್ಗೆ ಗೊತ್ತಿರಲಿ. ಬಟ್ ನೋಡ್ರಿ ನಮಗೆ ಸಂವಿಧಾನದ 79ನೇ ವಿಧಿಯ ಪ್ರಕಾರ ಸಂಸತ್ತು ಕಂಪ್ಲೀಟ್ ಆದಮೇಲೆ ಬೇಕಾದ್ರೆ ಕ್ಲಾಸ್ ಕ್ಲೋಸ್ ಮಾಡೋಣ. ಸಂವಿಧಾನದ 79ನೇ ವಿಧಿಯ ಪ್ರಕಾರ, ಸಂವಿಧಾನದ 79ನೇ ವಿಧಿಯ ಪ್ರಕಾರ ಭಾರತದ ಸಂಸತ್ತು ಐತಲ್ಲಪ್ಪ, ಭಾರತದ ಪಾರ್ಲಿಮೆಂಟ್ ಐತಲ್ಲ, ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆಗಳನ್ನು ಒಳಗೊಂಡಿದೆ. ನೋಡ್ರಿ, ನೀವು ಏನನ್ನ ಬೈ ಚಾನ್ಸ್ ಪಾರ್ಲಿಮೆಂಟ್ ಎಂಬ ಶಬ್ದ ಕೇಳಿದ್ರೆ ಸಾಕು, ಕೆಳಮನೆ ಲೋಕಸಭೆ, ಮೇಲ್ಮನೆ ರಾಜ್ಯಸಭೆ, ಅದ್ರ ಜೊತೆಗೆ ಮಾನ್ಯ ರಾಷ್ಟ್ರಪತಿಗಳು. ಎಷ್ಟು ಆರ್ಟಿಕಲ್ನಾಗ 79. ನೋಡಿ ಕೆಳಗಡೆ ಇನ್ನೊಂದು ಐತೆ, ರಾಷ್ಟ್ರಪತಿಯವರ ಸಂಸತ್ತಿನ ಅವಿಭಾಜ್ಯ ಅಂಗವಾಗಿದ್ದಾರೆ ಅಂತ ಐತಿ. ಎಸ್ ಕರೆಕ್ಟ್. ಮತ್ತೆ ನೋಡ್ರಿ, ನಿಮ್ಗೆ ಪಾರ್ಲಿಮೆಂಟ್ ಅಂದ್ರೆ ಕಾನ್ಸೆಪ್ಟ್ ಬರ್ಬೇಕು. ಪಾರ್ಲಿಮೆಂಟ್ ಅಂದ್ರೆ ಸಂಸತ್ತು, ಕೇಂದ್ರ ಶಾಸಕಾಂಗ. ಪಾರ್ಲಿಮೆಂಟ್ ಐತಲ್ಲಪ್ಪ, ಪಾರ್ಲಿಮೆಂಟ್ ಅಂದ್ರೆ ಏನು, ಪಾರ್ಲಿಮೆಂಟ್ ಯಾವುದನ್ನು ಒಳಗೊಂಡಿರುತ್ತದೆ? ಪಾರ್ಲಿಮೆಂಟ್ ಸರ್, ಪಾರ್ಲಿಮೆಂಟಿನ ಕೆಳಮನೆ ಲೋಕಸಭೆಯನ್ನು ಒಳಗೊಂಡಿರುತ್ತದೆ, ಪಾರ್ಲಿಮೆಂಟಿನ ಮೇಲ್ಮನೆ ರಾಜ್ಯಸಭೆಯನ್ನು ಒಳಗೊಂಡಿರುತ್ತದೆ, ಲೋಕಸಭೆ ರಾಜ್ಯಸಭೆ ಜೊತೆಗೆ ರಾಷ್ಟ್ರಪತಿ ಅನ್ಬೇಕು. ಎಲ್ಲಿ ಐತೆ? 79ನೇ ಆರ್ಟಿಕಲ್ನಾಗ ಐತಿ, ಅದು ಗೊತ್ತಿರ್ಬೇಕು. ರಾಜ್ಯದಾಗ 168ನೇ ಆರ್ಟಿಕಲ್ ಐತಿ. 168ನೇ ಆರ್ಟಿಕಲ್ಲು, 168ನೇ ಆರ್ಟಿಕಲ್ನಾಗ ವಿಧಾನಮಂಡಲ ಅಂತ ಐತೆ. ವಿಧಾನಮಂಡಲದ ಕೆಳಮನೆ ವಿಧಾನಸಭೆ, ಮೇಲ್ಮನೆ ವಿಧಾನ ಪರಿಷತ್, ಅದ್ರ ಜೊತೆಗೆ ರಾಜ್ಯಪಾಲರು. ಅದೇನೇ ದೊಡ್ಡದು, ಅವ್ರು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ವಿಧಾನಮಂಡಲ ಅಂತ ಕೊಟ್ರೆಗಿನ ಕೆಳಮನೆ ವಿಧಾನಸಭೆ, ಮೇಲ್ಮನೆ ವಿಧಾನ ಪರಿಷತ್ತು, ಅದ್ರ ಜೊತೆಗೆ ರಾಜ್ಯಪಾಲರು. ಅದೇ ಪಾರ್ಲಿಮೆಂಟ್ ಅಂತ ಕೊಟ್ರೆಗಿನ ಕೆಳಮನೆ ಲೋಕಸಭೆ, ಮೇಲ್ಮನೆ ರಾಜ್ಯಸಭೆ, ಅದ್ರ ಜೊತೆಗೆ ರಾಷ್ಟ್ರಪತಿಗಳು. ಇಲ್ಲಿ 79ನೇ ಆರ್ಟಿಕಲ್ ಪಾರ್ಲಿಮೆಂಟು, ರಾಜ್ಯದಾಗ ವಿಧಾನಮಂಡಲ 168ನೇ ಆರ್ಟಿಕಲ್. ಏನೈತೆ ಅದ್ರ ಭಾಳ ಸುಲಭ ಐತಲ್ಲಪ್ಪ, ಕರೆಕ್ಟಾಗಿ ತಿಳ್ಕೊಬೇಕು. ನೋಡ್ರಿ, ಇನ್ನು ಒಂದು ಹೆಂಗೆ ಕೇಳ್ತಾನೆ ಸರ್ ಪ್ರಶ್ನೆ, ಪಾರ್ಲಿಮೆಂಟ್ ಈ ಕೆಳಕಂಡ ಯಾವುದನ್ನು ಒಳಗೊಂಡಿರುತ್ತದೆ? ಲೋಕಸಭೆ, ರಾಜ್ಯಸಭೆ ಮಾತ್ರ. 2ನೇ ಆಪ್ಷನ್ಸ್ ಲೋಕಸಭೆ ಮಾತ್ರ. 3ನೇ ಆಪ್ಷನ್ಸ್ ರಾಜ್ಯಸಭೆ, ಪ್ರಧಾನಮಂತ್ರಿ ಮಾತ್ರ. 4ನೇ ಆಪ್ಷನ್ಸ್ ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ. 79ನೇ ಆರ್ಟಿಕಲ್ ಪಾರ್ಲಿಮೆಂಟ್ ಅಂತ ಕೊಟ್ಟರೆಗಿನ ನೀಟಾಗಿ ಅಪ್ಡೇಟ್ ಮಾಡ್ಕೊ. ನೆಕ್ಸ್ಟ್ ಈಗ ನಮಗೆ ಮುಂದಿನ ಒಂದೊಂದು ಬರ್ತಾವ, ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿ ಪಾರ್ಲಿಮೆಂಟ್ ಅಬ್ಲಿಕ್ ಸಂಸತ್ತು 79ನೇ ವಿಧಿ. ನೋಡಿ ಓದ್ತೀನಿ ಇಲ್ಲಿ, ಸಂಸತ್ತಿನ ಎರಡೂ ಸದನಗಳಿಗೆ ಸಂಬಂಧಿಸಿದಂತೆ, ಸಂಸತ್ತಿನ ಎರಡು ಸದನಗಳಂತ ಕೊಟ್ಟರೆಗಿನ ಲೋಕಸಭೆ, ರಾಜ್ಯಸಭೆ ಸಂಬಂಧಿಸಿದಂತೆ ಎರಡೂ ಸಭೆಗಳ ಅಧಿವೇಶನಗಳ ಉಪಸ್ಥಿತಿಗಳ ನಡುವಿನ ಅಂತರ, ಅಂದರೆ ಸಂಸತ್ತಿನ ಎರಡು ಸದನಗಳ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ನೋಡ್ರಿ, ಒಂದು ಅಧಿವೇಶನದ ಕೊನೆಯ ದಿನ, ಅಂದರೆ ಒಂದು ಅಧಿವೇಶನದ ಕೊನೆಯ ಉಪಸ್ಥಿತಿ ಮತ್ತು ಅದರ ಮುಂದಿನ ಅಧಿವೇಶನದ ಮೊದಲ ಉಪಸ್ಥಿತಿಗೆ ನಿಗದಿಪಡಿಸಿದ ದಿನಾಂಕದ ನಡುವೆ 6 ತಿಂಗಳಿಗಿಂತ ಹೆಚ್ಚಿನ ಅಂತರ ಇರಬಾರದು ಅಂತ ಐತಿ. ನೋಡ್ರಿ, 2005 FDAದ ಕೊಟ್ಟನ, ಏನು ದೊಡ್ಡದಲ್ಲ. ಸಂಸತ್ತಿನ ಅಧಿವೇಶನಗಳು ನೋಡ್ರಿ, ಈಗ ಸಂಸತ್ತಿನ ಅಧಿವೇಶನಪ್ಪ ಎಕ್ಸಾಂಪಲ್ ನೋಡ್ರಿ, ಈಗ ನಮಗೆ ಜನವರಿ 1ಕ್ಕೆ ಅಧಿವೇಶನ ಸ್ಟಾರ್ಟ್ ಆಯ್ತು. ಜನವರಿ 1ಕ್ಕೆ ಅಧಿವೇಶನ, ಸಂಸತ್ತಿನ ಅಧಿವೇಶನ ಸ್ಟಾರ್ಟ್ ಆಯ್ತು ಅಂತ ಕರೆ. ಜನವರಿ 1ರಿಂದ 10ನೇ ತಾರೀಕಿಗೆ ಮುಗಿತಪ್ಪ. ಅಧಿವೇಶನದ ಕೊನೆಯ ದಿನ ಐತಲ್ಲ, ಯಾವತ್ತು? 10ನೇ ತಾರೀಕು, ಮುಂದಿನ ಅಧಿವೇಶನದ ಮೊದಲ ದಿನ. ಅಂದರೆ ಒಂದು ಅಧಿವೇಶನದ ಕೊನೆಯ ದಿನ, ಮುಂದಿನ ಅಧಿವೇಶನದ ಮೊದಲ ದಿನ, ಅದರ ನಡುವೆ 6 ತಿಂಗಳಿಗಿಂತ ಹೆಚ್ಚು ಗ್ಯಾಪ್ ಇರಬಾರ್ದು ಅಂತ. ಗೊತ್ತಿರಲಿಲ್ಲ, 6 ಮಂತು, 6 ತಿಂಗಳ, 3 ತಿಂಗಳ, 4 ತಿಂಗಳ, 5 ತಿಂಗಳ ಅಂತ ಕೊಡ್ತಾನೆ. 6 ತಿಂಗಳು ಅರ್ಥ ಆಯ್ತಿಲ್ಲ. ಒಂದು ಅಧಿವೇಶನದ ಕೊನೆಯ ದಿನ, ಈಗ ಜನವರಿ ತಿಂಗಳ ಅಧಿವೇಶನ ಸ್ಟಾರ್ಟ್ ಆಯಿತು, ಜನವರಿ 1ಕ್ಕೆ ಅಧಿವೇಶನ ಸ್ಟಾರ್ಟ್ ಆಯಿತು, 15ನೇ ತಾರೀಕು ಮುಗಿತು ಅಂತ ಕರೆ. ಒಂದು ಅಧಿವೇಶನದ ಕೊನೆಯ ದಿನ ಐತಲ್ಲ 15ನೇ ತಾರೀಕು, ನೆಕ್ಸ್ಟ್ ಮುಂದಿನ ಅಧಿವೇಶನ ಸ್ಟಾರ್ಟ್ ಆಗ್ತದಲ್ಲ ಮೊದಲ ದಿನ. ಒಂದು ಅಧಿವೇಶನದ ಕೊನೆಯ ದಿನ, ಮುಂದಿನ ಅಧಿವೇಶನದ ಮೊದಲ ದಿನ, ನಡುವೆ 6 ತಿಂಗಳಕ್ಕಿಂತ ಹೆಚ್ಚು ಗ್ಯಾಪ್ ಇರಬಾರ್ದು ಅಂತಾನೆ ಇದು ಸೆಂಟೆನ್ಸ್ ಕೊಟ್ಟಿದ್ದು ಇಲ್ಲಿ. 2005 FDAದ ಕೊಟ್ಟನ, ಏನು ದೊಡ್ಡದಲ್ಲ, ಗೊತ್ತಿರೋ ಇಂಪಾರ್ಟೆಂಟ್, ಭಾಳ ಸಿಂಪಲ್ ಆಗೈತೆ. ನಮ್ಮ ಕಾನ್ಸ್ಟೇಬಲ್ ಕೊಟ್ಟರೆಗಿನ ಒಂದು ಅಧಿವೇಶನ ಮತ್ತು ಮುಂದಿನ ಅಧಿವೇಶನದ ನಡುವಿನ ಅಂತರ ಎಷ್ಟಕ್ಕಿಂತ ಹೆಚ್ಚಿಗಿರಬಾರ್ದು ಅಂತ ಕೊಡ್ತಾನೆ. 6 ತಿಂಗಳಕ್ಕಿಂತ ಹೆಚ್ಚಿಗಿರಬಾರ್ದು. ಬಟ್ ಅದು ಎಲ್ಲ ಹೆಂಗೆ 6 ತಿಂಗಳಕ್ಕಿಂತ ಹೆಚ್ಚಿಗಿರಬಾರ್ದು ಅಂದರೆ ಹಿಂಗೆ ನಮಗೆ ಒಂದು ಅಧಿವೇಶನದ ಕೊನೆಯ ದಿನ,
ಮುಂದಿನ ಅಧಿವೇಶನದ ಮೊದಲನೇ ದಿನ, ಅದರ ನಡುವೆ 6 ತಿಂಗಳಿಗಿಂತ ಹೆಚ್ಚಿಗೆ ಅಂತರ ಇರಬಾರ್ದು ಅಂತ ಐತೆ. ನೀಟಾಗಿ ಅಪ್ಡೇಟ್ ಮಾಡಿಕೆ. ನೆಕ್ಸ್ಟ್ ಅಂದರೆ ಸಂಸತ್ತಿಗೆ ಸಂಬಂಧಪಟ್ಟಿವೆ ಎಲ್ಲವಷ್ಟು ಭಾಳ ಸಿಂಪಲ್ ಆಗಿದೆ. ಪಾರ್ಲಿಮೆಂಟು ಸಂಸತ್ 79ನೇ ಆರ್ಟಿಕಲ್ ನೋಡ್ರಿ. ಸಂಸತ್ತಿನ ಸದಸ್ಯನೊಬ್ಬ ಅಧಿವೇಶನ ನಡೆಯುತ್ತಿರುವಾಗ ಸತತ 60 ದಿನ ಗೈರು ಹಾಜರಾದರೆ ಆತನನ್ನು ಅನರ್ಹಗೊಳಿಸಬಹುದಂತ ಐತಿ. 60 ಡೇಸ್ ಇಂಪಾರ್ಟೆಂಟ್. ಇದು ಕೇಳಿದ ಪ್ರಶ್ನೆ. ಸಂಸತ್ತಿನ ಸದಸ್ಯನೊಬ್ಬ ಸತತವಾಗಿ ಎಷ್ಟು ದಿನ ಗೈರು ಹಾಜರಾದರೆ ಆತನ ಸದಸ್ಯತ್ವವನ್ನು ರದ್ದುಗೊಳಿಸಬಹುದು ಅಂತ ಕೊಟ್ಟರೆ 60 ಡೇಸ್. ಅದು 60 ಡೇಸ್ ಅದು ಗೊತ್ತಿರಲಿ. ಆಮೇಲೆ ನೋಡ್ರಿ, ಲೋಕಸಭೆಯ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗುವುದಕ್ಕೆ ಒಟ್ಟು ಸದಸ್ಯತ್ವದ 1/10 ಕೋರಂ ಅಗತ್ಯವಿದೆ. ಅಂದ್ರೆ ಈಗ ನೋಡ್ರಿ, ಎಕ್ಸಾಂಪಲ್ ಈಗ ಕೋರಂ ಅಂತ ಕೇಳಿರ್ತೀರಿ ನೀವು. ಕೋರಂ ಅಂತ ಕೊಟ್ಟರೆ ಟೋಟಲ್ ಹಾಜರಾತಿ ಅಂತ. ನಮಗೆ ಟೋಟಲ್ ಈಗ ನೋಡ್ರಿ 543 ಜನ ಇದ್ದಾರೆ ಅಂದ್ರೆ ಲೋಕಸಭಾ ಸದಸ್ಯರು. ಇದ್ರಾಗ 10% 100 ಹಿಂಗ ಅಂದ್ರೆ ಇಲ್ಲ ನೋಡಿ, ಒಟ್ಟು ಸದಸ್ಯತ್ವದ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಐತಲ್ಲ 543, ಅದರಾಗ 10% ಅಷ್ಟಿದ್ರೆ ಮಾತ್ರ ಅಧಿವೇಶನ ಕಂಟಿನ್ಯೂ ಆಗ್ತದೆ, ಇಲ್ಲ ಅಧಿವೇಶನ ಮುಂದೂಡ್ತಾರೆ. ಅದು ಇಂಪಾರ್ಟೆಂಟ್. ಅದು ನಿಮಗೆ ಸ್ಪೀಕರ್ನಲ್ಲಿ ನಾವು ಹೋಗೋ ಟೈಮ್ಗೆ ಓದ್ತೀವಿ, ಕರೆಕ್ಟಾಗಿ ಗಮನಿಸ. 1/10 ಕೋರಂ ಅನ್ನೋ ಅಗತ್ಯವಿದೆ ಅಂತ ಅದು ಸಂವಿಧಾನದ 100ನೇ ಆರ್ಟಿಕಲ್ನಾಗ ಐತೆ. ನೆಕ್ಸ್ಟ್ ಇಂಪಾರ್ಟೆಂಟು ಸಂವಿಧಾನದ 123ನೇ ವಿಧಿ ನೋಡಿ. ಸಂವಿಧಾನ 123ನೇ ವಿಧಿಯ ಪ್ರಕಾರ 120 ಸಂವಿಧಾನ 120ನೇ ವಿಧಿ ನಮಗಿಲ್ಲಿ ಸಂಸತ್ತಿನ ಅಧಿಕೃತ ಕಲಾಪವನ್ನು ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ನಡೆಸಬೇಕಂತ ಐತಿ. ಕನ್ನಡದಲ್ಲಿ ಮಾತಾಡ್ತಾರೋದಿಲ್ಲಪ್ಪ, ಅವ್ರವ್ರ ಲ್ಯಾಂಗ್ವೇಜ್ನಾಗ ಮಾತಾಡ್ತಾರೆ. ಬಟ್ ನಮಗೆ 29 ಸಂವಿಧಾನ 120ನೇ ಆರ್ಟಿಕಲ್ ಐತಲ್ಲ, 120ನೇ ಆರ್ಟಿಕಲ್ನಾಗ ಸಂಸತ್ತಿನ ಅಧಿಕೃತ ಕಲಾಪವನ್ನು ಯಾವ ಲ್ಯಾಂಗ್ವೇಜ್ನಾಗ ನಡೆಸಬೇಕಂತ ಐತೆ ಅಂತ ಕೊಟ್ಟರೆ ಹಿಂದಿ ಅಥವಾ ಇಂಗ್ಲೀಷ್. KS ಎಕ್ಸಾಮ್ ಕೊಟ್ಟಿದ್ದ. ಆಮೇಲೆ ಪಾರ್ಲಿಮೆಂಟಿನ ಜಂಟಿ ಅಧಿವೇಶನದ ಅಧ್ಯಕ್ಷರು ಕೊಟ್ಟರೆ ಲೋಕಸಭೆಯ ಸ್ಪೀಕರ್. ಅಂದರೆ ಇದು ಮುಂದೆ ನಿಮಗೆ ಲೋಕಸಭಾ ಸ್ಪೀಕರ್ ಬಂದಾಗ ಬರ್ತದೆ. ಬಟ್ ಪಾರ್ಲಿಮೆಂಟಿನ ಜಂಟಿ ಅಧಿವೇಶನ ಅದರ ಅಧ್ಯಕ್ಷತೆಯನ್ನು ಲೋಕಸಭಾ ಸ್ಪೀಕರ್ ಅವರು ವಹಿಸ್ತಾರೆ. ಬೈ ಚಾನ್ಸ್ ಲೋಕಸಭಾ ಸ್ಪೀಕರ್ ಅವರು ಇಲ್ಲ ಅಂತ ಕೊಟ್ಟರೆಗಿನ ಲೋಕಸಭಾ ಡೆಪ್ಯೂಟಿ ಸ್ಪೀಕರ್ ಅವ್ರಿಗೂ ಇಲ್ಲ ಅಂತ ಕೊಟ್ಟರೆಗಿನ ರಾಜ್ಯಸಭೆಯ ಉಪಸಭಾಪತಿ ಅವರು ಇಲ್ಲ ಅಂತ ಕೊಟ್ಟರೆಗಿನ ನೆಕ್ಸ್ಟ್ ಮುಂದೆ ರಾಷ್ಟ್ರಪತಿಗಳು ಬಂದು ಯಾರ ನೇಮಕ ಮಾಡ್ತಾರೆ. ಅದು ಆಮೇಲೆ ನೋಡಮಂತ. ಬಟ್ ಇದು ನಮಗೆ ಸೆಂಟೆನ್ಸ್ ಇಂಪಾರ್ಟೆಂಟ್. ಇದು ಪಾರ್ಲಿಮೆಂಟಿನ ಜಂಟಿ ಅಧಿವೇಶನದ ಅಧ್ಯಕ್ಷರು. ಮತ್ತೆ ಆಮೇಲೆ ನಮಗೆ ಇಂಪಾರ್ಟೆಂಟ್ MP ಲಾರ್ಡ್ಸ್ ಅಂತ ಒಂದು ಫಂಡ್ ಐತಿ. ಅಂದ್ರೆ ನೋಡಿ, MP ಲಾರ್ಡ್ಸ್ ಅಂತ ಇಲ್ಲಿ ಕೆಳಗಡೆ ಇದೆ, MP ಲಾರ್ಡ್ಸ್ ಅಂತ ಐತಿ. ಅಂದ್ರೆ ನಮಗೆ MP ಅಂತ ಕೊಟ್ಟು ಮೆಂಬರ್ ಆಫ್ ಪಾರ್ಲಿಮೆಂಟ್ ನೋಡಿ. ಇದು MP ಅಂತ ಕೊಡ್ರಿ, ಎಲ್ಲ ಅಂತ ಕೊಟ್ಟು ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಐತಿ. ನಮಗೆ ಇಂಪಾರ್ಟೆಂಟ್ ಅಂದ್ರೆ ಒಂದು ವರ್ಷಕ್ಕೆ ಇಷ್ಟಂತ ಅಮೌಂಟ್ ಬರ್ತದೆ. ಎಕ್ಸಾಂಪಲ್ ನೋಡ್ರಿ, ಎಲ್ಲ ನಾವು ಬಸ್ ಸ್ಟ್ಯಾಂಡ್ ಮಾಡಿರ್ತಾರೆ. ಅಂದ್ರೆ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಒಂದು ನಿಧಿಯಿಂದ ನಿರ್ಮಿಸಲಾದ ತಂಗುದಾಣ ಅವೆಲ್ಲ ಅದರಾಗೆ ನಿರ್ಮಿಸಿರ್ತಾರೆ. ಅದು ನಿಮಗೆ ಹೇಳಮಂತ. ಆಮೇಲೆ ನಿಮ್ಗೆ MP ಲಾಡ್ಸ್ ಬಗ್ಗೆ ಒಂದು ಸ್ಕೀಮ್ ಬಗ್ಗೆ ಕರೆಕ್ಟಾಗಿ ಅಪ್ಡೇಟ್ ಮಾಡಿ ಫುಲ್ ಫಾರ್ಮ್ ಕೊಡ್ತಾನೆ, ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು, ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ ಈಗ ಸಂಸತ್ ಅಂತ ನಾವು ನೋಡಕತ್ತೀವಿ. ಈಗ ನಾವು ಸಂಸತ್ತಿನಾಗ ಕೆಳಮನೆ ಲೋಕಸಭೆ, ಮೇಲ್ಮನೆ ರಾಜ್ಯಸಭೆ. ಲೋಕಸಭೆ ಬಗ್ಗೆ ಎಲ್ಲ ಡೀಟೇಲ್ಸ್ ನೋಡೋಣ, ರಾಜ್ಯಸಭೆ ಬಗ್ಗೆ ಎಲ್ಲ ಡೀಟೇಲ್ಸ್ ನೋಡೋಣ. ಮುಂದಿನ ತರಗತಿ ಬೇಕಾದರೆ ನಾಳೆಗೆ ಮಾಡೋಣ, ಯಾಕಂದ್ರೆ ಟೈಮು ಇನ್ನೂ ಆಗಿಲ್ಲ ನಮಗೆ. ಈಗ ಸದ್ಯಕ್ಕೆ 9:00 ಸ್ಟಾರ್ಟ್ ಆಗಿದೆ ಅಂದಮೇಲೆ 10:30 11 ಅಂದರೆ ಇದು 1.5 ತಾಸು ಆಯ್ತು. ಇನ್ನೂ ಅರ್ಧ ಗಂಟೆ ಕ್ಲಾಸ್ ಕ್ಲೋಸ್. ಹೌದಲ್ಲ, ಬೇಕಾದರೆ ಅರ್ಧ ಗಂಟೆ ಒಳಗೆ ಮುಗಿಸ್ತಾನಂತ ನೀಟಾಗಿ ಅಪ್ಡೇಟ್ ಮಾಡ್ತೀನಿ. ನೋಡಿಲಿಲ್ಲ, ಲೋಕಸಭೆ ಅಂತ ಇದೆ, ಲೋಕಸಭಾ ಅಂತ ಇದೆ. ಲೋಕಸಭೆ ಪಾರ್ಲಿಮೆಂಟಿನ ಕೆಳಮನೆ ಇದು. ಅದು ನೋಡಿಲಿ ಕೆಳಗಡೆ ನಮಗೆ ಒಂದೊಂದು ಪಾಯಿಂಟ್ಸ್ಗಳು ಭಾಳ ಇಂಪಾರ್ಟೆಂಟ್ ಇವ. ಲೋಕಸಭೆಯ ರಚನೆ ಅಂತ ಇದೆ 81ನೇ ವಿಧಿ. ಲೋಕಸಭೆಯ ರಚನೆ ಎಷ್ಟನೇ ಆರ್ಟಿಕಲ್ಲು? 81ನೇ ವಿಧಿ ಗೊತ್ತಿರ್ಬೇಕು, ಇಂಪಾರ್ಟೆಂಟ್ ನಮಗೆ. ಲೋಕಸಭೆ ನೋಡ್ರಿ, ಇನ್ನೊಂದು ಗೊತ್ತಿರಲಿ, ಎರಡನೇದು ಲೋಕಸಭೆಯನ್ನು ಪ್ರಥಮವಾಗಿ ರಚಿಸಿದ್ದು ಅಂತ ಇದೆ. ಲೋಕಸಭೆ ಫಸ್ಟಿಗೆ ರಚನೆ ಆಗಿದ್ದು ಯಾವಾಗ ಅಂತ ಕೊಟ್ಟರೆಗಿನ 1952 ಏಪ್ರಿಲ್ 17 ಅಂತ ಎಲೆಕ್ಷನ್ ನಡೆದದ್ದು ಅವಾಗಲ್ಲ. ಮೊದಲ ಎಲೆಕ್ಷನ್ 1951-52ದಾಗ ಹೌದಲ್ಲಪ್ಪ. ಲೋಕಸಭೆ ಪ್ರಥಮವಾಗಿ ರಚನೆ ಆಗಿದ್ದು ಕೊಟ್ಟರೆಗಿನ 1952 ಏಪ್ರಿಲ್ 17. ಇದನ್ನ ಕೇಳೋಣ ಡೇಟು, ಅದು ಇಲ್ಲಾಂದ್ರೆ ನಾನು ಆಗ್ತಿದ್ದಲ್ಲ, ಭಾಳ ಇಂಪಾರ್ಟೆಂಟ್ ಐತೆ. ನೋಡ್ರಿ, ಲೋಕಸಭೆಯನ್ನು ಮೊದಲು ಹೌಸ್ ಆಫ್ ಪೀಪಲ್ ಎಂದು ಕರೆಯುತ್ತಿದ್ದರು. ನೋಡ್ರಿ, ನಮಗೆ ಲೋಕಸಭೆಯನ್ನು ಫಸ್ಟಿಗೆ ಏನಂತ ಕರಿತಿದ್ವಿ? ಹೌಸ್ ಆಫ್ ಪೀಪಲ್ ಅಂತ ಕರಿತಿದ್ವಿ. ಈಗೇನಂತ ಕರಿತೀವಿ? ಲೋಕಸಭಾ ಅಂತ ಕರಿತೀವಿ. ಇದು ಕೇಳೋಣ ಪ್ರಶ್ನೆ ನಮಗೆ. ನೋಡ್ರಿ, ಲೋಕಸಭೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ತಪ್ಪಾಗಿವೆ ಅಂತ ಕೊಡ್ತಾನೆ ನಿಮಗೆ. ಲೋಕಸಭೆ ಇದು ಪಾರ್ಲಿಮೆಂಟಿನ ಕೆಳಮನೆ ಆದಂಥ ಲೋಕಸಭೆ, ಅದು ಸಂಬಂಧಪಟ್ಟಂಥ ಆರ್ಟಿಕಲ್ ಕೊಟ್ಟರಿಗಿನ, ರಚನೆಗೆ ಸಂಬಂಧಪಟ್ಟ ಆರ್ಟಿಕಲ್ ಕೊಟ್ಟರಿಗಿನ 81. ಲೋಕಸಭೆ ಫಸ್ಟು ರಚನೆ ಆಗಿದ್ದು
52 ಏಪ್ರಿಲ್ 17ಕ್ಕೆ. ಯಾಕಂದ್ರೆ ಫಸ್ಟ್ ಎಲೆಕ್ಷನ್ ನಡೆದಿದ್ದೆ 1951 52ರಾಗ, ಅದು ಗಮನಿಸಬೇಕು. ಆಮೇಲೆ ಲೋಕಸಭೆಯನ್ನು ಮೊದಲು ನಾವೇನಂತ ಕರಿತಿದ್ದೀವಿ, ಹೌಸ್ ಆಫ್ ಪೀಪಲ್ ಅಂತ ಕರಿತಿದ್ದೀವಿ, ಈಗ ಲೋಕಸಭೆ ಅಂತ ಕರಿಕತ್ತೀವಿ ಅಂತ ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ ಮುಂದಿಂದ ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದೊಂದು ಇಂಪಾರ್ಟೆಂಟ್ ಇದಾವೆ. ನೆಕ್ಸ್ಟ್ ಈಗ ಪಾರ್ಲಿಮೆಂಟಿನ ಕೆಳಮನೆ, ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲಪ್ಪ. ಪಾರ್ಲಿಮೆಂಟಿನ ಕೆಳಮನೆ ಲೋಕಸಭೆ, ಮತ್ತೆ ಕೆಳಗಡೆ ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 550. ನೋಡಿ, ಲೋಕಸಭೆ ಗರಿಷ್ಠ ಸದಸ್ಯರ ಸಂಖ್ಯೆ 550. ಇಲ್ಲಿವರೆಗೆ ನಾವು 552 ಅಂತ ಓದ್ತಿದ್ವಿ, 552 ಅಂತ ಓದ್ತಿದ್ವಿ. ಇಬ್ಬರು ಆಂಗ್ಲೋ ಇಂಡಿಯನ್ಸ್ ಪೋಸ್ಟ್ ಇದ್ವಲ್ಲ ಲೋಕಸಭೆಯಲ್ಲಿ, ಅವು ಕ್ಯಾನ್ಸಲೇಷನ್ ಆಗ್ಯಾವಲ್ಲ, ಅವು ಎರಡು ತೆಗೆದ್ರಿಗಿನ 552ರಾಗ 2 ತೆಗೆದ್ರೆ ಎಷ್ಟಾಯ್ತು, 550. ಅದಕ್ಕೆ ಲೋಕಸಭೆಯ ಗರಿಷ್ಠ ಇದು ಬರ್ಬೇಕಾ, ಲೋಕಸಭೆಯ ಗರಿಷ್ಠ ಅಂತ ಬಂದ್ರೆ ಲೋಕಸಭೆ ಗರಿಷ್ಠ ಸದಸ್ಯರ ಸಂಖ್ಯೆ 550. ಅದು ಗಮನಿಸ್ರಿ, ನಮಗೆ ಫಸ್ಟಿಗೆಲ್ಲ ಹಳೆ ಬುಕ್ಕದ 552 ಇತ್ತು, ಈಗ 550 ಆಗ್ಯದ, ಅದು ಗೊತ್ತಿರಲಿ. ಆಮೇಲೆ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 543. ಲೋಕಸಭೆಗೆ ಟೋಟಲ್ ಎಷ್ಟಪ್ಪ ಸ್ಟ್ರೆಂತ್ ಇರೋದಂತ ಕೊಟ್ರಿಗಿನ 543, ಅದೇ ಮ್ಯಾಕ್ಸಿಮಮ್ ಕೊಟ್ರಿಗಿನ 550, ಅದು ಗಮನಿಸ್ರಿ. ಆಮೇಲೆ ಲೋಕಸಭೆಯ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆಗುಣ 543. ಯಾಕಂದ್ರೆ ಈಗ ನೋಡ್ರಿ, ಒನ್ ಟೈಮಿಗೆ ಲೋಕಸಭೆದಾಗ 543 ಎಲೆಕ್ಟೆಡ್ಸ್, ಇಬ್ರು ನಾಮಕರಣ, ಟೋಟಲ್ 545 ಜನ ಇದ್ರು. ಇವ್ 2 ಪೋಸ್ಟ್ ಹೋಗ್ಯಾವಲ್ಲ, ಈಗ ಟೋಟಲ್ ಸಂಖ್ಯೆ 543 ಎಲೆಕ್ಟೆಡ್ ಅಷ್ಟೇ, ಟೋಟಲ್ ಸಂಖ್ಯೆ ಅಷ್ಟೇ, ನಾಮಕರಣ ಸದಸ್ಯರು ಇಲ್ಲ. ಎಲ್ಲಿ ಹೇಳ್ರಿ, ಲೋಕಸಭೆದಾಗ. ಅದು ನಿಮ್ಗೆ ಗೊತ್ತಿರಬೇಕು, ಕನ್ಫ್ಯೂಸ್ ಮಾಡ್ಕೊಬಾರ್ದು. ಮತ್ತೆ ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 550, ಲೋಕಸಭೆಯ ಪ್ರಸ್ತುತ ಸದಸ್ಯರ ಸಂಖ್ಯೆ 543. ಪ್ರಸ್ತುತ ಅಂದ್ರೆ ಒಂದೇ, ಚುನಾಯಿತ ಅಂದ್ರೆ ಒಂದೇ. ನೀಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಮುಂದಿಂದ ನೋಡ್ರಿ, ಇಲ್ಲಿ ನಮಗ ಕೇಂದ್ರಾಡಳಿತ ಪ್ರದೇಶಗಳಿಂದ 20 ಜನ ಸದಸ್ಯರು. ನೋಡ್ರಿ, ಕೇಂದ್ರಾಡಳಿತ ಪ್ರದೇಶಗಳಿಂದ, ರಾಜ್ಯಗಳಿಂದ 530 ಜನ ಸದಸ್ಯರು ಲೋಕಸಭೆಗೆ ಆಯ್ಕೆ ಆಗುತ್ತಾರೆ ಅಂತ ಇದೆ ನಮಗ. ನೋಡ್ರಿ, 530 ಮತ್ತು ಇದು 20, ಟೋಟಲ್ ಎಷ್ಟು, 550. ಮತ್ತೆ ಆಮೇಲೆ ಕೆಳಗಡೆ ಲೋಕಸಭೆಗೆ ಇಬ್ಬರು ಆಂಗ್ಲೋ ಇಂಡಿಯನರ ನಾಮಕರಣ ಅಂತ ಐತಿ. ಸಂವಿಧಾನ 104ನೇ ತಿದ್ದುಪಡಿ ಕ್ಯಾನ್ಸಲೇಷನ್ ಮಾಡ್ಯದ. ನೋಡ್ರಿ, ನಮಗ ಟೋಟಲ್ ಇಷ್ಟಿತ್ತು, ಎಷ್ಟಿತ್ತು, ಇಲ್ಲಿ ನಮಗ 2, ಇಲ್ಲಿ 5, ಇಲ್ಲಿ 5, 552 ಇತ್ತ. ಈಗ 2 ಇಲ್ಲ, ಈಗ ಟೋಟಲ್ ಎಷ್ಟು ಉಳಿತು, ಈಗ 550 ಉಳಿದದ. ನೋಡಿ, ಅದು ಮ್ಯಾಟ್ರ್ ಆಗೋದಲ್ಲಿ ನಮ್ಗೆ ಇಲ್ಲಿ ಏನಂತ ಕೊಟ್ರಿಗಿನ ನಾವು ಒಂದು ತಿಳ್ಕೊಬೇಕು ನೀವು. ಈಗ ಲೋಕಸಭೆ ಈಗ ಟೋಟಲ್ ನಮ್ಮ ಭಾರತದಾಗ 28 ರಾಜ್ಯಗಳು ಪ್ಲಸ್ 8 ಕೇಂದ್ರ ಆಡಳಿತ ಪ್ರದೇಶಗಳಿದಾವೆ. ನೀವೇನಂತ ಅರ್ಥ ಮಾಡ್ಕೋಬೇಕಂದ್ರೆ, ಏನ 28 ರಾಜ್ಯದಿಂದ 530 ಜನ, 8 ಕೇಂದ್ರ ಆಡಳಿತ ಪ್ರದೇಶಗಳಿಂದ 20 ಜನ, ಟೋಟಲ್ 550 ಜನ ಇರ್ಬೋದು ಅಂತ ಐತೆ. ಬಟ್ ಈ ಸದ್ಯಕ್ಕೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಪಾಪ್ಯುಲೇಷನ್ ಕಡಿಮೆ ಇರೋದ್ರಿಂದ ಅಲ್ಲಿ ಸಂಖ್ಯೆ ಏನಾಗ್ಯಾವ, ಕಡಿಮೆ ಆಕೇಸೆ 543 ಜನ ಇದ್ದಾರೆ ಪ್ರೆಸೆಂಟಿಗೆ. ಅಂದ್ರೆ ನೀವು ಒಂದು ನೆನ್ಪಿಡ್ಕೋಬೇಕು, ಈ 543 ಜನ ಇದ್ದಾರಲ್ಲ, ಇವರು 28 ರಾಜ್ಯಗಳಿಂದ ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರತಿನಿಧಿಸ್ಯಾರ. ಅಂದ್ರೆ ಲೋಕಸಭೆ ಇದೆಲ್ಲ, ಲೋಕಸಭೆ ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಸದಸ್ಯರನ್ನು ಒಳಗೊಂಡಿದೆ. ಗೊತ್ತಿರಬೇಕಿದು. ಲೋಕಸಭಾ ಸದಸ್ಯರ ಸಂಖ್ಯೆ ಐತಲ್ಲಪ್ಪ, 543 ಜನ ಸದಸ್ಯರು ಇದ್ದಾರಲ್ಲ, ಈ 543 ಜನ ಸದಸ್ಯರು 28 ರಾಜ್ಯದಿಂದ 8 ಕೇಂದ್ರಾಡಳಿತ ಪ್ರದೇಶದಿಂದ ಬಂದಾರ. ಅವ್ರ ಮೇಲೆ ಡಿಪೆಂಡ್ ಅಪ್ಪನ್ ಪಾಪ್ಯುಲೇಷನ್ ಮೇಲೆ ಡಿಪೆಂಡ್ ಅದ್ರ, ಜನಸಂಖ್ಯೆ ಮೇಲೆ ಡಿಪೆಂಡು. ಮತ್ತೆ ಲೋಕಸಭೆ ಮಾತ್ರ ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಕೂಡಿದೆ, ಸದಸ್ಯರನ್ನು ಒಳಗೊಂಡಿದೆ ಅಂತ ಗೊತ್ತಿರ್ಬೇಕು. ಕೇಳೇನು ಎಕ್ಸಾಮ್ನಾಗ, ಅದು ಗೊತ್ತಿರಲಿ, ನೀಟಾಗಿ ಅಪ್ಡೇಟ್ ಮಾಡ್ಕೇಳಿ. ನೆಕ್ಸ್ಟ್ ಮುಂದಿಂದ ಐತೆ, ನೆಕ್ಸ್ಟ್ ನೋಡ್ರಿ, ನಮಗಿಲ್ಲಿ ಎಲ್ಲಿ ಅಂತ ಕೊಟ್ರಿಗಿನ ನೋಡ್ರಿ, ಈಗ ಟೋಟಲ್ ಲೋಕಸಭೆನ ಈಗ 543 ಜನ ಅಂತ ಹೇಳಿದೆ ನಿಮಗೆ. ಟೋಟಲ್ ಸಂಖ್ಯೆ 543 ಹೌದಲ್ಲ. 543 ಜನರಾಗ ನೋಡ್ರಿ, ಲೋಕಸಭೆಯಲ್ಲಿ ಒಟ್ಟು 84 ಸ್ಥಾನಗಳು ಪರಿಶಿಷ್ಟ ಜಾತಿಗೆ, ಅಂದರೆ SC ಪರಿಶಿಷ್ಟ ಜಾತಿಗೆ 84, 543ರಾಗ 84, ಅದು ಗಮನಿಸ್ರಿ. ಲೋಕಸಭೆಯಲ್ಲಿ 47 ಸ್ಥಾನಗಳು ಪರಿಶಿಷ್ಟ ಪಂಗಡಕ್ಕೆ, ಅಂದರೆ ST, ಅದು ಗಮನಿಸ್ಬೇಕು. ನೋಡ್ರಿ, 84 ಪ್ಲಸ್ 47 SC ಮತ್ತು ST ನಮ್ಗೆ ಆ ಲೋಕಸಭೆಯಲ್ಲಿ ಟೋಟಲ್ ಅಂದರೆ ಇಡೀ ಇಂಡಿಯಾದಾಗ ಲೋಕಸಭಾ ಸ್ಥಾನಗಳು ಎಷ್ಟು SC ಕ್ಯಾಟಗರಿ ಮೀಸಲಾಗ್ಯಾವ ಅಂತ ಕೊಟ್ಟರೆ 84, ಇಲ್ಲಿ 47 ST ಕ್ಯಾಟಗರಿಗೆ. ಮತ್ತೆ ಉಳಿದು ಇದಾವಲ್ಲಪ್ಪ ಲೋಕಸಭೆಯಲ್ಲಿ ಉಳಿದ 412 ಸ್ಥಾನಗಳು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೀಸಲಾಗಿವೆ, ಅಂದರೆ ಜನರಲ್ ಕ್ಯಾಟಗರಿಗೆ, GMಗೆ. ಟೋಟಲ್ ನೋಡ್ರಿ, 84, 47, 412 ಟೋಟಲ್ ಸಂಖ್ಯೆ ಎಷ್ಟಾಯ್ತು, ಎಷ್ಟು ಅಂತ ಕೊಟ್ಟಾಗಿನ 543. ಇದಕ್ಕೂ ಕೇಳ ನೆಟ್ ಎಕ್ಸಾಮಿಗೆ, ಅದಕ್ಕೆ ಹಾಕಿದ್ದು. ಲೋಕಸಭೆಯಲ್ಲಿ ಟೋಟಲ್ ರಿಸರ್ವೇಷನ್ ಸೀಟುಗಳಿದಾವಲ್ಲಪ್ಪ, ರಿಸರ್ವೇಷನ್ ಸೀಟುಗಳು ಎಷ್ಟು ಅಂತ ಕೊಟ್ಟಾಗಿನ SCಗೆ 84,
ಎಸ್ ಟಿಗೆ 47, ಉಳಿದವರು ಜನರಲ್ ಎಷ್ಟೊಂದು 412. ನಾವು ಗಮನಿಸ್ಬೇಕು, ಇಂಪಾರ್ಟೆಂಟ್ ನಮಗೆ ನೋಡ್ರಿ. ಇನ್ನೂ ಒಂದು ತಿಳ್ಕೊಬೇಕು, ಈ 84ರಾಗೆ ಕರ್ನಾಟಕದಿಂದ 5 ಜನ ಇದ್ದಾರೆ, ಇಲ್ಲಿ 47ರಾಗೆ ಕರ್ನಾಟಕದಿಂದ 2 ಇದ್ದಾರೆ. ಕನ್ಫ್ಯೂಸ್ ಮಾಡ್ಕೊಬಾರ್ದು. ಮತ್ತೆ ನೋಡ್ರಿ ನಾನು ತಿಳಿಸ್ತೀನಿ, ಮುಂದೆ ಹೇಳ್ತೀನಂತ. 84 ಟೋಟಲ್ ಇಡೀ ಇಂಡಿಯಾದಾಗ ಅಂತ ಕೊಟ್ಟಾಗಿನ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳಿಂದ 84 ಜನ ಪರಿಶಿಷ್ಟ ಜಾತಿಯ ಸದಸ್ಯರು, ಅಂದರೆ ಮೀಸಲಾತಿ ರಿಸರ್ವೇಷನ್ ಆಗ್ಯದ ಅಂತ. ಅದೇ 47 ಜನ ಕೊಟ್ಟಾಗಿನ ಎಷ್ಟು ರಿಸರ್ವೇಷನ್, ಎಸ್ ಟಿ ರಿಸರ್ವೇಷನ್, ಅದು ನಿಮಗೆ ಗೊತ್ತಿರಲಿ, ಮುಂದೆ ನಿಮ್ಗೆ ತಿಳಿಸ್ತೀನಂತ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟು ಇಲ್ಲಿ ಲೋಕಸಭೆಯಲ್ಲಿ ನೋಡ್ರಿ, ಲೋಕಸಭೆಯಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಪಂಗಡ ಅಂತ ಕೊಟ್ಟರೆ ಎಸ್ ಟಿ ಕೆಟಗರಿಗೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಸ್ಥಾನಗಳು ಮೀಸಲಾಗಿವೆ. MP ಮಧ್ಯಪ್ರದೇಶ ರಾಜ್ಯದಾಗ ಎಸ್ ಟಿ ಕೆಟಗರಿ ಜಾಸ್ತಿ ಇದಾವೆ. ಮತ್ತು ಇಲ್ಲಿ ನೋಡ್ರಿ, ಲೋಕಸಭೆಯಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿಗೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಸ್ಥಾನಗಳು ಮೀಸಲಾಗ್ಯಾವ. ಅಂದರೆ ಉತ್ತರ ಪ್ರದೇಶದಾಗ ಇವುಗೂ ಕೇಳೋಣ, ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿಗೆ ಅತಿ ಹೆಚ್ಚು ಮೀಸಲಾಗಿರುವ ರಾಜ್ಯ ಯಾವುದು ಅಂತ ಕೊಟ್ಟರೆಗಿನ SC ಕೊಟ್ಟರೆಗಿನ ಉತ್ತರ ಪ್ರದೇಶ, ST ಕೊಟ್ಟರೆಗಿನ ಮಧ್ಯಪ್ರದೇಶ. ಅದು ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ಇನ್ನು ಮುಂದೆ ಐತಿ ಇನ್ನು ಬೇರೆ ಇಂಪಾರ್ಟೆಂಟು ನಮಗೆ ಇಲ್ಲಿ ಗಮನಿಸ್ರಿ. ನಮಗೆ ಇಲ್ಲಿ ಏನು ಗಮನಿಸ್ಬೇಕಂತ ಕೊಟ್ಟರೆಗಿನ ನಮಗಿಲ್ಲಿ ಲೋಕಸಭಾನ ಕರ್ನಾಟಕದಿಂದ ಲೋಕಸಭೆಗೆ 28 ಸದಸ್ಯರು ಆಯ್ಕೆ ಆಗುತ್ತಾರೆ. ಅದು ಜನರಿಂದ ಎಲೆಕ್ಟ್ ಆಗ್ತಾರೆ. ಅದು ನಿಮ್ಗೆ ಗೊತ್ತಾಯ್ತು ಹೌದಲ್ಲ. ನಮಗೆ ಕರ್ನಾಟಕದಿಂದ ನೋಡ್ರಿ 543 ಜನ ಟೋಟಲ್ ಸಂಖ್ಯೆ ಹೌದಲ್ಲ, ಲೋಕಸಭೆ ಸಂಖ್ಯೆ 543. ಈ 543ರಾಗ ನಮ್ಮ ಕರ್ನಾಟಕದವ್ರು 28 ಜನ ಇದ್ದಾರೆ. ಉತ್ತರ ಪ್ರದೇಶದಿಂದ ಬೇರೆ 80 ಜನ ಇದ್ದಾರೆ. ಲೋಕಸಭೆದಾಗ 80 ಜನ. ಉತ್ತರ ಜನಸಂಖ್ಯೆ ಜಾಸ್ತಿ ಅಲ್ಲ, ಜನಸಂಖ್ಯೆ ಮೇಲೆ ಡಿಪೆಂಡ್. ಅದು ಆಮೇಲೆ ನೋಡಮಂತ. ಕರ್ನಾಟಕದಿಂದ 543ರಾಗ 28 ಜನ ಇದ್ದಾರೆ. ಅದು ಗಮನಿಸ್ಬೇಕು. ಅಂದರೆ ಕರ್ನಾಟಕದಿಂದ ಲೋಕಸಭೆಗೆ ಎಷ್ಟು ಸದಸ್ಯರು ಆಯ್ಕೆ ಆಗುತ್ತಾರೆ ಅಂತ ಕೊಟ್ಟರೆ 28. ಮತ್ತೆ ಕೆಳಗಡೆ ನೋಡ್ರಿ, ಕರ್ನಾಟಕದಲ್ಲಿ 5 ಲೋಕಸಭಾ ಸ್ಥಾನಗಳು ಪರಿಶಿಷ್ಟ ಜಾತಿಗೆ ಮೀಸಲಾಗಿವೆ. ಇದು 5 ಯಾವ ಸರ್? 28 + 5 ಅಲ್ಲ, ಈ 28ಗೆ 5 ಅಂತ. 28ಗೆ 5 ಲೋಕಸಭಾ ಸ್ಥಾನಗಳು SC ಕೆಟಗರಿಗೆ ರಿಸರ್ವೇಷನ್ ಆಗ್ಯಾವ. ಯಾವ್ಯಾವ ಸರ್ ನೋಡ್ರಿ, ಇಲ್ಲಿ ಕರ್ನಾಟಕದಲ್ಲಿ ಕಲಬುರ್ಗಿ, ಆಮೇಲೆ ಚಿತ್ರದುರ್ಗ, ಆಮೇಲೆ ಕೋಲಾರ, ಆಮೇಲೆ ಚಾಮರಾಜನಗರ, ಆಮೇಲೆ ವಿಜಯಪುರ ಲೋಕಸಭಾ ಕ್ಷೇತ್ರಗಳು ಪರಿಶಿಷ್ಟ ಜಾತಿಗೆ ಮೀಸಲಾಗಿವೆ. ಅಂದರೆ ಕಲಬುರ್ಗಿ ಲೋಕಸಭಾ ಕ್ಷೇತ್ರ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ, ಆಮೇಲೆ ಕೋಲಾರ ಲೋಕಸಭಾ ಕ್ಷೇತ್ರ, ಆಮೇಲೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ, ವಿಜಯಪುರ ಲೋಕಸಭಾ ಕ್ಷೇತ್ರಗಳು ಪರಿಶಿಷ್ಟ ಜಾತಿಗೆ ಮೀಸಲಾಗ್ಯಾವ. ನೋಡ್ರಿ, ಕರ್ನಾಟಕದಿಂದ ಲೋಕಸಭೆಗೆ 28 ಜನ ಸದಸ್ಯರು ಹೋಗ್ತಾರ. 28 ಜನ ಸದಸ್ಯರಲ್ಲಿ SC ಕೆಟಗರಿಗೆ ಎಷ್ಟು ಪೋಸ್ಟ್ ರಿಸರ್ವೇಷನ್ ಆಗ್ಯಾವ ಅಂತ ಕೊಟ್ಟಾಗಿನ 5 ಇದಾವ. ಕೇಳೇನಪ್ಪ ಎಕ್ಸಾಮ್ನಾಗ ಅವು ಯಾವ್ಯಾವ ರಿಸರ್ವೇಷನ್ ಆಗ್ಯಾವ ಅಂತ ಕೇಳಿಸಿ ಕೇಳೇನ. ಒಂದೊಂದು ಆಪ್ಷನ್ಸ್ನಾಗ 5 ಕೊಟ್ಟಾನ, ಗೊತ್ತಿರಬೇಕು. 28ರಾಗ 5 ಜನ SC ಕೆಟಗರಿಗೆ ರಿಸರ್ವೇಷನ್ ಆದರೆ, ಮತ್ತಿನ್ನ ST ನೋಡ್ರಿ ಇಂಪಾರ್ಟೆಂಟು. ಕರ್ನಾಟಕದಲ್ಲಿ 2 ಲೋಕಸಭಾ ಸ್ಥಾನಗಳು ಪರಿಶಿಷ್ಟ ಪಂಗಡಕ್ಕೆ. ಕರ್ನಾಟಕದಲ್ಲಿ 2 ಲೋಕಸಭಾ ಸ್ಥಾನಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿವೆ. ST ಕೆಟಗರಿ ನೋಡ್ರಿ, ಈಗ SCಗೆ 5, ಆಮೇಲೆ ST ಕೊಟ್ರಿಗಿನ 2, ಟೋಟಲ್ 7. ಅಂದರೆ 28ರಾಗ 7 ಹೋದ್ರಗಿನ ಇನ್ನು 21. ಟೋಟಲು ಕರ್ನಾಟಕದಿಂದ 28 ಜನ ಲೋಕಸಭಾ ಸದಸ್ಯರು. ಅದ್ರಾಗ 5 SCಗೆ 2 STಗೆ ರಿಸರ್ವೇಷನ್ ಆಗ್ಯಾವ. STಗೆ ಯಾವ ಸರ್? ಕರ್ನಾಟಕದಲ್ಲಿ ನೋಡ್ರಿ, ರಾಯಚೂರು ಲೋಕಸಭಾ ಕ್ಷೇತ್ರ ಮತ್ತೆ ಬಳ್ಳಾರಿ ಲೋಕಸಭಾ ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿವೆ. ಅರ್ಥ ಆಯ್ತಿಲ್ಲ? ಅರ್ಥ ಆಗಿ ಏನೈತಪ್ಪ, ಭಾಳ ಸಿಂಪಲ್ ಆಗೈತೆ. ಕರ್ನಾಟಕದಿಂದ ಒಟ್ಟು 28 ಜನ ಸದಸ್ಯರು ಲೋಕಸಭೆದಾಗ ಇದ್ದಾರೆ. ಅಲ್ಲಿ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿದಾವಲ್ಲ, ಈ 28 ಲೋಕಸಭಾ ಕ್ಷೇತ್ರದಲ್ಲಿ 5 SC ಕೆಟಗರಿಗೆ ರಿಸರ್ವೇಷನ್ ಆಗ್ಯಾವ, 2 ST ಕೆಟಗರಿಗೆ ರಿಸರ್ವೇಷನ್ ಆಗ್ಯಾವ. ಅವು SC ಕೆಟಗರಿ ರಿಸರ್ವೇಷನ್ ಆಗಿದ್ದು ಯಾವಂತ ತೋರಿಸಿದೆ, STಗೆ ಸಂಬಂಧಪಟ್ಟಂತೆ ರಾಯಚೂರು ಲೋಕಸಭಾ ಕ್ಷೇತ್ರ ಮತ್ತೆ ಬಳ್ಳಾರಿ ಲೋಕಸಭಾ ಕ್ಷೇತ್ರ. ಅರ್ಥ ಆಯ್ತಿಲ್ಲ? ಕೇಳ್ತಾನೆ ಎಕ್ಸಾಮ್ನಾಗ. ಇನ್ನೂ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು, ನೀವು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಏನು ತಿಳ್ಕೊಬಾರ್ದು, ದೊಡ್ಡದು ಏನು ಅದೇನಿಲ್ಲ, ಕರೆಕ್ಟಾಗಿ ನೋಡ್ಕೇರಿ. ಭಾಳ ಇಂಪಾರ್ಟೆಂಟ್ ಇದಾವ. ಮತ್ತೆ ನೀವು ಕನ್ಫ್ಯೂಸ್ ಆಗಿರಂತೀನಿ ಹಿಂದಗಡೆ. ನೋಡ್ರಿ, ಇನ್ನೊಂದು ಸ್ವಲ್ಪ ತೋರಿಸಿ ನಿಮಗೆ. ನೋಡ್ರಿ, ಭಾಳ ಇಂಪಾರ್ಟೆಂಟ್ ಐತೆ, ಕರೆಕ್ಟಾಗಿ ನೋಡ್ಕೋಬೇಕು. ಈಗ ನೋಡ್ರಿ, ಟೋಟಲ್ ನಮ್ಮ ಲೋಕಸಭಾ ಸ್ಥಾನಗಳಿದಾವಲ್ಲಪ್ಪ 543ರಾಗ SC ಕೆಟಗರಿಗೆ 84, ST ಕೆಟಗರಿಗೆ 47. 543ರಾಗೆ 84, 47 ತೆಗೆದ್ರಗಿನ ಉಳಿದು 412 GMಗೆ. ಅರ್ಥ ಆಯ್ತಾ? ಟೋಟಲ್ 543ರಾಗ ಕರ್ನಾಟಕದಿಂದ ನೋಡ್ರಿ ಇಂಪಾರ್ಟೆಂಟು, ಕರ್ನಾಟಕದಿಂದ 28 ಜನ ಲೋಕಸಭಾ ಸದಸ್ಯರು 543ರಾಗ.
ಆ 28 ಜನ ಸದಸ್ಯರಲ್ಲಿ 5 SC ಕ್ಯಾಟಗರಿ ರಿಸರ್ವೇಷನ್ ಆಗ್ಯಾವ, 2 ST ಕ್ಯಾಟಗರಿ ರಿಸರ್ವೇಷನ್ ಆಗ್ಯಾವ. ಅದು ಗೊತ್ತಿರ್ಬೇಕು. 5 SC ಕ್ಯಾಟಗರಿಗೆ ಅಂದಾಗಿನ ಕಲಬುರಗಿ, ಚಿತ್ರದುರ್ಗ, ಕೋಲಾರ, ಚಾಮರಾಜನಗರ, ಬಿಜಾಪುರ. ಅದು 2 ST ಇದಾವಲ್ಲ, ಅದು ಒಂದು ರಾಯಚೂರು, ಒಂದು ಬಳ್ಳಾರಿ. ಅದು ಗೊತ್ತಿರ್ಬೇಕು. ಅರ್ಥ ಆಗತ್ತಿಲ್ಲ, ಕೇಳ್ತಾನೆ ಎಕ್ಸಾಮ್ನಾಗ, ಗೊತ್ತಿರ್ಬೇಕು, ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಏನಂತ ಕೊಟ್ರಿಗಿನ ಲೋಕಸಭಾ ಸದಸ್ಯನಾಗಲು ಇರುವ ಅರ್ಹತೆಗಳು. ಒಂದು, ಭಾರತದ ಪ್ರಜೆ ಆಗಿರ್ಬೇಕು. ಆಮೇಲೆ ಎರಡನೇದ್ದು, ಕನಿಷ್ಠ ವಯಸ್ಸು 25 ವರ್ಷ ವಯಸ್ಸಾಗಿರ್ಬೇಕು. 25 ವರ್ಷ ವಯಸ್ಸಾಗಿರ್ಬೇಕು. ಆಮೇಲೆ ಮೂರನೇದು, ಮತದಾರ ಪಟ್ಟಿಯಲ್ಲಿ ಹೆಸರಿರ್ಬೇಕಂತ ಐತೆ. ಆಮೇಲೆ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು. ನಿಮಗೆ ಮೇನ್ ಮುಖ್ಯವಾಗಿದ್ದು ಯಾವ್ದಲ್ರಿ? 25 ವರ್ಷ ವಯಸ್ಸಾಗಿರ್ಬೇಕಂತ ಐತಲ್ಲಪ್ಪ. ಆಮೇಲೆ ಮತದಾರ ಪಟ್ಟಿಯಲ್ಲಿ ಹೆಸರಿರ್ಬೇಕಂತ ಐತೆ, ಅದನ್ನು ಹೊಸದು ಮೊನ್ನೆ ಕೊಟ್ಟಾನ. ಮತ್ತು ಇನ್ನೊಂದು ಪ್ರಜಾಪ್ರತಿನಿಧಿ ಕಾಯ್ದೆ ಅಂತ ಐತೆ 1951, ಅದ್ರದ್ದೊಂದು ಸಲ ನೋಡ್ಕೇರಿ. ಬಟ್ ನಮಗೆ ಲೋಕಸಭಾ ಸದಸ್ಯನಾಗಲು ಕನಿಷ್ಠ ವಯಸ್ಸು ಎಷ್ಟು ಅಂತ ಕೊಡ್ತಾನೆ. ಕನಿಷ್ಠ ಕೊಟ್ಟರೆ 25 ವರ್ಷ ವಯಸ್ಸಾಗಿರ್ಬೇಕು. ಕನಿಷ್ಠ 25 ವರ್ಷ ವಯಸ್ಸಾಗಿರ್ಬೇಕು. ಇದು ನಿಮಗೆ ಗೊತ್ತಿರಬೇಕು. ಮತ್ತೆ ಲೋಕಸಭಾ ಸದಸ್ಯರಿಗೆ ಮತದಾನ ಯಾರು ಮಾಡ್ತಾರೆ? 18 ವರ್ಷದ ಮತದಾರರು. ನಾವೆಲ್ಲ ಓಟ್ ಹಾಕಿ ಹೋದಿಲ್ಲ. ನಮಗೆ 2019 ಓಟ್ ಹಾಕಿವಿ, ಮೊನ್ನೆ 2023 MLA ಎಲೆಕ್ಷನ್ಗೆ ಓಟ್ ಹಾಕಿವಿ. ಅದು ನಿಮಗೆ ಆಲ್ರೆಡಿ ಗೊತ್ತಿರ್ತದೆ, ಕರೆಕ್ಟಾಗಿ ಗಮನಿಸ್ಬೇಕು. ನೆಕ್ಸ್ಟ್ ಈಗ ಲೋಕಸಭಾ ಸದಸ್ಯರ ಅಧಿಕಾರಾವಧಿ ಭಾಳ ಇಂಪಾರ್ಟೆಂಟ್ ನೋಡ್ರಿ ಇಲ್ಲಿ. ಲೋಕಸಭೆಯ ಸದಸ್ಯರ ಅಧಿಕಾರಾವಧಿ 5 ವರ್ಷಗಳು. ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷಗಳು. ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷಗಳು. ಏನು ಮಕ್ಕಳಾಕತ್ತಿರಲ್ಲ ಅವಾಗೆ ನೋಡಿ, ಆಕಳ್ಸಕತ್ತ ನೋಡಪ್ಪ, ಏನು ಮಾಡಕತ್ತದ ಹೌದಿಲ್ಲ? ಕರೆಕ್ಟಾಗಿ ನೋಡ್ರಿ. ಯಾಕಂದ್ರೆ ನಾನು ಇನ್ನು ಆದಷ್ಟು ಬೇಗ ಮುಗಿಸ್ಬೇಕಂತ ಮಾಡಿ ನಮ್ಗೆ ಬೇರೆ ಟೆಕ್ನಿಕಲ್ ಎರರ್ಸು ಅವು ಇವು ಬರಕತ್ತವ. ಅದೇನಂತರ ಸೋತರ ಮೇಲೆ ಬಾತರ ಬಿದ್ರಲ್ಲ, ಆ ಟೈಪ್ ಆತವ. ಮತ್ತೆ ಹೌದಲ್ಲ, ಬಲ ಇಲ್ಲದ ಕಾಲದಲ್ಲಿ ಬದನೆಕಾಯಿ ದೇವ ಅಂತಾರಲ್ಲ, ಹಂಗಾತವ. ಅದಕ್ಕೆ ಕರೆಕ್ಟಾಗಿ ನೋಡಿಕೇರಿ. ಟೈಮ್ ಬಂದಾಗೆ ಅದೇನಾಗ ಹೊಡಿಬೇಕಂತೀನಲ್ಲ, ಕರೆಕ್ಟಾಗಿ ಗಮನಿಸ್ಬೇಕು. ಇಲ್ಲಾಂದ್ರೆಗಿನ ಭಾಳ ಕಷ್ಟ ಪಡ್ಬೇಕಾಗ್ತದೆ ಮುಂದೆ. ಅದು ಆಮೇಲೆ ನೋಡ ಮತ್ತೆ ಯಾಕಂದ್ರೆ ಟೈಮ್ ಇಲ್ಲಿಗೆ ನಮ್ಗೆ ರಾತ್ರಿ 11 ಗಂಟೆ 12 ನಿಮಿಷಕ್ಕೆ ಯಾವ್ದು ಹೇಳ್ಕೊಂಡು ಕುಂದ್ರೆ ಹೌದಲ್ಲ. ನೋಡಿಲಿ, ಆ ಲೋಕಸಭೆಯ ಸದಸ್ಯರ ಅಧಿಕಾರಾವಧಿ 5 ವರ್ಷಗಳು. ಮತ್ತು ಕೆಳಗಡೆ ನೋಡ್ರಿ, ಲೋಕಸಭೆಯ ಅವಧಿಯನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆಯ ಸಂದರ್ಭದಲ್ಲಿ ಒಂದು ಬಾರಿಗೆ 1 ವರ್ಷದಂತೆ ವಿಸ್ತರಿಸಬಹುದು ಅಂತ ಇದೆ. ಮತ್ತೆ ಕೆಳಗಡೆ ನೋಡ್ರಿ, ಲೋಕಸಭೆಯನ್ನು ಪ್ರಧಾನಮಂತ್ರಿಯವರ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಗಳು ವಿಸರ್ಜಿಸಬಹುದು. ನೋಡ್ರಿ ಎಂತ ಹೈ ವೋಲ್ಟೇಜ್ ಇವು ಲೈನ್ಗಳಿದಾವೆ ಇವು. ನೋಡ್ರಿ, ಒಂದು ಗೊತ್ತಿರಬೇಕು, ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷ, ಬಟ್ ಪರ್ಮನೆಂಟ್ ಅಲ್ಲ. ಗೊತ್ತಿರಲಿ, ಇಂಪಾರ್ಟೆಂಟ್. ಕೆಲವೊಂದು ಸಂದರ್ಭದಲ್ಲಿ ಲೋಕಸಭೆಯನ್ನು ವಿಸರ್ಜನೆ ಮಾಡ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಲೋಕಸಭೆಯನ್ನು 5 ವರ್ಷಕ್ಕಿಂತ ಮುಂಚೆನೆ ವಿಸರ್ಜನೆ ಮಾಡ್ಬೋದು. ಬಟ್ ವಿಸರ್ಜನೆ ಮಾಡುವಂಥ ಅಧಿಕಾರ ಮಾನ್ಯ ರಾಷ್ಟ್ರಪತಿಗಳಿಗೆ ಐತೆ. ಬಟ್ ಮಾನ್ಯ ಪ್ರಧಾನಮಂತ್ರಿಗಳು ರೆಕಮೆಂಡ್ ಮಾಡ್ಬೇಕು. ಗೊತ್ತಿರ್ಬೇಕು ನಿಮ್ಗೆ. ಯಾರನ್ನ ಕೇಳಿದ್ರಿಗಿನ ಹೇಳ್ಬೇಕು ನೀವು. ಲೋಕಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು? 5 ವರ್ಷ. ಬಟ್ ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷ ಐತಲ್ಲ, ಅದು ಪರ್ಮನೆಂಟ್ ಅಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ಮನಸ್ಸು ಮಾಡಿದರೆ, ಮಾನ್ಯ ಪ್ರಧಾನಮಂತ್ರಿಗಳ ಶಿಫಾರಸ್ಸಿನ ಮೇರೆಗೆ ಮಾನ್ಯ ರಾಷ್ಟ್ರಪತಿಗಳು ಲೋಕಸಭೆಯನ್ನು 5 ವರ್ಷಕ್ಕಿಂತ ಮುಂಚೆನೆ ವಿಸರ್ಜಿಸಬಹುದು ಅಂತ, ಡಿಸಾಲ್ವ್ ಮಾಡ್ಬೋದು ಅಂತ, ಅದು ಅವಕಾಶ ಐತೆ. ಗೊತ್ತಿರಲಿ, ಇಂಪಾರ್ಟೆಂಟು. ಮತ್ತೆ ಒಂದೊಂದು ಟೈಮಿಗೆ 5 ವರ್ಷನೇ 5 ವರ್ಷ ಏನು ಸರ್, 5 ವರ್ಷಕ್ಕಿಂತ ಜಾಸ್ತಿ ಮಾಡಕ್ಕೆ ಬರಲ್ಲ. ಬರ್ತದೆ. 5 ವರ್ಷಕ್ಕಿಂತ 1 ವರ್ಷ ಬೇಕಾದರೆ ಎಕ್ಸ್ಟೆಂಡ್ ಮಾಡ್ಬೋದು. ಯಾವ ಸಂದರ್ಭದಲ್ಲಿ? ನ್ಯಾಷನಲ್ ಎಮರ್ಜೆನ್ಸಿ ಇರಬೇಕು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರ ಅಧಿಕಾರಾವಧಿ ಐತಲ್ಲ, 5 ರಿಂದ 6 ವರ್ಷಕ್ಕೆ ಒನ್ ಟೈಮ್ ಮಾತ್ರ ಒಂದು ಸಲ ವಿಸ್ತರಿಸಬಹುದು. ಇಲ್ಲಾಂದ್ರೆ ಕೆಲಸ ಆಗೋದಲ್ಲ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು, ತಿಳ್ಕೋಬೇಕು. ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷ. ಎಸ್, ಲೋಕಸಭೆಯನ್ನು ಯಾರು ವಿಸರ್ಜನೆ ಮಾಡ್ತಾರ? ಮಾನ್ಯ ರಾಷ್ಟ್ರಪತಿಗಳು. ಯಾರು ರೆಕಮೆಂಡ್ ಮಾಡ್ತಾರ? ಮಾನ್ಯ ಪ್ರಧಾನಮಂತ್ರಿಗಳು. ಮಾನ್ಯ ಪ್ರಧಾನಮಂತ್ರಿಗಳ ಶಿಫಾರಸ್ಸಿನ ಮೇರೆಗೆ ಮಾನ್ಯ ರಾಷ್ಟ್ರಪತಿಗಳು ಲೋಕಸಭೆಯನ್ನು ವಿಸರ್ಜಿಸಬಹುದು. ಒಂದೊಂದು ಟೈಮಿಗೆ ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷ ಐತಲ್ಲ, 6 ವರ್ಷಗೂ ಮಾಡಬಹುದು. ಯಾವ ಟೈಮಿಗ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಬೇರೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಬರೋದಿಲ್ಲ. ಸ್ಟೇಟ್ ಎಮರ್ಜೆನ್ಸಿ ಮತ್ತೆ ಫೈನಾನ್ಷಿಯಲ್ ಎಮರ್ಜೆನ್ಸಿ ಸಂದರ್ಭದಲ್ಲಿ 1 ವರ್ಷ ಹೆಚ್ಚಿಗೆ ಮಾಡಕ್ಕೆ ಬರೋದಿಲ್ಲ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರ ಅಧಿಕಾರಾವಧಿಯನ್ನು 5 ರಿಂದ 6 ವರ್ಷಕ್ಕೆ ಒನ್ ಟೈಮು ವಿಸ್ತರಿಸಬಹುದು. ಲೋಕಸಭಾ ಸದಸ್ಯರ ಅಧಿಕಾರಾವಧಿ ಅಷ್ಟೇ ಅಲ್ಲ, ರಾಜ್ಯದ ವಿಧಾನಸಭಾ ಸದಸ್ಯರ ಅಧಿಕಾರಾವಧಿಗುಣ 1 ವರ್ಷ ಏನು ಮಾಡೋದಲ್ರಿ, ಹೆಚ್ಚಿಗೆ ಮಾಡಬಹುದು. ಅರ್ಥ ಆಯ್ತಿಲ್ಲ? ಕೇಳ್ತಾನೆ ಎಕ್ಸಾಮ್ನಾಗ. ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಲೋಕಸಭೆಗೆ ಸಂಬಂಧಿಸಿದಂತೆ ಅಂತ ಕೊಟ್ಟಿದ್ದ. ನಾನು ಎಕ್ಸಾಮ್ ಬರ್ದ ಕೊಟ್ಟಿದ್ದ 2015 ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ನಾಗ ನಾ ಟಿಕ್ ಹಾಕಿದ್ದೆ. ನಮಗೇನಪ್ಪ, ಲೋಕಸಭೆಯನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ 1 ವರ್ಷ ಒನ್ ಟೈಮ್ ಮಾತ್ರ, 1 ವರ್ಷ ಒನ್ ಟೈಮ್ ಮಾತ್ರ, 2 ಟೈಮ್ ಮಾಡಕ್ಕೆ ಬರೋದಿಲ್ಲ, 1 ವರ್ಷ ಮಾತ್ರ ಹೆಚ್ಚಿಗೆ ಮಾಡಬಹುದು. ಬಹಳ ಇಂಪಾರ್ಟೆಂಟ್ ಐತೆ, ಕರೆಕ್ಟಾಗಿ ಗಮನಿಸ್ಬೇಕು. ಅರ್ಥ ಆಯ್ತಿಲ್ಲ? ಮತ್ತೆ ನೋಡ್ರಿ, ಒಂದು ಗೊತ್ತಿರ್ಬೇಕು, ಲೋಕಸಭೆಯನ್ನು ಯಾರು ವಿಸರ್ಜಿಸುತ್ತಾರೆ?
ಫಸ್ಟ್ನೇ ಆಪ್ಷನ್ಸ್ ರಾಷ್ಟ್ರಪತಿ ಕೊಟ್ಟಿರ್ತಾನೆ, ಎರಡನೇದು ಪ್ರಧಾನಮಂತ್ರಿ ಕೊಟ್ಟಿರ್ತಾನೆ, ಮೂರನೇದು ಪ್ರಧಾನಮಂತ್ರಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿ ಕೊಟ್ಟಿರ್ತಾನೆ. ಫಸ್ಟ್ ಏನು ರಾಷ್ಟ್ರಪತಿ ಅಂತ ಹಾಕೋದಲ್ಲ, 4 ಆಪ್ಷನ್ಸ್ ಓದಬೇಕು. ಯಾಕಂದ್ರೆ ಪ್ರಧಾನಮಂತ್ರಿಯವರ ಶಿಫಾರಸಿನ ಮೇರೆಗೆ ಮಾನ್ಯ ರಾಷ್ಟ್ರಪತಿಗಳು, ರಾಜ್ಯದಾಗ ಮಾನ್ಯ ಮುಖ್ಯಮಂತ್ರಿಯವರ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು. ಅದೇನು ದೊಡ್ಡದಪ್ಪ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಂಡ್ರೆ ಆಯ್ತಲ್ಲ. ನೆಕ್ಸ್ಟ್ ನೋಡ್ರಿ ಮುಂದಿಂದು. ನೆಕ್ಸ್ಟ್ ಈಗ ಮುಂದೆ ಇದಾವೆ ಇನ್ನು ಬೇರೆ ಬೇರೆ, ನಾವು ಇನ್ನು ಬೇರೆ ಬೇರೆ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ರಾಜ್ಯಸಭೆ ಬಂದಾಗ ಅವ್ರ ಅಧಿಕಾರಗಳು ಏನಂಬುದು ಹೇಳ್ತೀನಿ. ಮತ್ತೆ ಭಾಳ ಸಿಂಪಲ್ ಆಗಿ ಎಕ್ಸಾಮ್ಗೆ ಏನು ಬೇಕಷ್ಟು ಅದೇನು ಬೇಡ, ಪೂರ್ತಿ ಡೆಪ್ತ್ ಆಗಿ ಬೇಕಾದ್ರೆ ಒಂದಿನ ಕುಂತು ಡಿಸ್ಕಸ್ ಮಾಡೋಣ. ಒಂದು ವರ್ಷ ಆಗ್ತದ, ಒಂದು 200 ವೀಡಿಯೋಗಳು ಮಾಡೋಣ ಅಂತ ಕರೆಕ್ಟಾಗಿ ಅಪ್ಡೇಟ್ ಮಾಡ್ತೀರಿ. ಇದು ಮುಗಿದ್ಮೇಲೆ ಅದನ್ನು ಚಾಲು ಮಾಡೋಣ ಅಂತ. ಕಾನ್ಸ್ಟಿಟ್ಯೂಷನ್ ಕರೆಕ್ಟಾಗಿ ಏನಂತ ಕೊಟ್ಟರೆಗಿನ ಹೈ ಸ್ಟ್ಯಾಂಡರ್ಡ್ ಇರ್ಬೇಕಂತ ಎಲ್ಲರಿಗೂ ಅರ್ಥ ಬಿಡೋಕೆ, ಅದು ಹಂಗೆ ನೀಟಾಗಿ ಬರ್ತದೆ. ಎಷ್ಟು ಲೋಕಸಭೆ ಅಂತ ಐತೆ ನೋಡ್ರಿ. ಲೋಕಸಭೆಯ ಪ್ರಥಮ ವಿರೋಧ ಪಕ್ಷದ ನಾಯಕರು, ಇದು ಗೊತ್ತಿರೋ ಪ್ರಥಮ ಅಂದ್ರೆ ಈಗಿಂದಲ್ಲ, 1951-52 ಪ್ರಥಮ ರಾಮ್ ಸುಭಾಗ್ ಸಿಂಗ್ ಅಂತ ನೋಡ್ರಿ. ಲೋಕಸಭೆಯ ಪ್ರಥಮ ವಿರೋಧ ಪಕ್ಷದ ನಾಯಕರು ರಾಮ್ ಸುಭಾಗ್ ಸಿಂಗ್, ಗೊತ್ತಿರಬೇಕು, ಇಂಪಾರ್ಟೆಂಟ್. ಲೋಕಸಭೆಯ ಪ್ರಥಮ ವಿರೋಧ ಪಕ್ಷದ ನಾಯಕರು ಈಗ ಪ್ರೆಸೆಂಟ್ ವೆಕೆಂಟ್ ಐತೆ, ಗೊತ್ತಿರಲಿ. ನೆಕ್ಸ್ಟ್ ಅವರು ಫೋಟೋ ಒಂದ್ಸಲ ಗಮನಿಸ್ರಿ, ನಮಗೆ ಭಾಳ ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್ ಈಗ ಲೋಕಸಭೆ ಆದಮೇಲೆ ನೋಡ್ರಿ, ಇಷ್ಟು ಲೋಕಸಭೆ ಬಗ್ಗೆ ನಿಮ್ಗೆ ಮಾಹಿತಿ ಗೊತ್ತಾಯ್ತು. ಇನ್ನು ಬರ್ತದೆ ಮುಂದೆ. ಈಗ ನೆಕ್ಸ್ಟ್ ರಾಜ್ಯಸಭೆ ಮುಗಿದ್ಮೇಲೆ ಅದ್ರದ್ದೆಲ್ಲ ಡೀಟೇಲ್ಸ್ ಆಗಿ ಮತ್ತೆ ಹೋಲಿಕೆ ಮಾಡ್ಕೊಂಡು ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ ಈಗ ರಾಜ್ಯಸಭೆ ಬಂತು. ಈ ರಾಜ್ಯಸಭೆ ಮುಗಿದ್ಮೇಲೆ ಕ್ಲಾಸ್ ಮುಗಿಸೋಣ ಬೇಕಾದ್ರೆ. ರಾಜ್ಯಸಭೆ ಮುಗಿದ್ಮೇಲೆ ಕ್ಲಾಸ್ ಕ್ಲೋಸ್. ರಾಜ್ಯಸಭೆ ಮುಗಿಬೇಕಂದ್ರೆ 15 ನಿಮಿಷ ಬೇಕು, ಹೌದಲ್ಲ? 15 ನಿಮಿಷ ಕ್ಲಾಸ್ ಕ್ಲೋಸ್. ನೋಡ್ರಿ, ರಾಜ್ಯಸಭಾ ಪಾರ್ಲಿಮೆಂಟಿನ ಮೇಲ್ಮನೆ ಇದು, ಅದು ಗೊತ್ತಿರಲಿ. ನೋಡ್ರಿ, ರಾಜ್ಯಸಭೆಯ ರಚನೆ 80ನೇ ವಿಧಿ, ಲೋಕಸಭೆಯ ರಚನೆ 81ನೇ ವಿಧಿ. ಅದೇನು ದೊಡ್ಡದೈತೆ ನಮಗಿಲ್ಲಿ. ರಾಜ್ಯಸಭೆಯನ್ನು ಪ್ರಥಮವಾಗಿ ರಚಿಸಿದ್ದು 1952 ಮೇ 13ಕ್ಕೆ. ಅದೇ ಲೋಕಸಭೆಯನ್ನು ಪ್ರಥಮವಾಗಿ ರಚಿಸಿದ್ದು 1952 ಏಪ್ರಿಲ್ 17ಕ್ಕೆ. ಗೊತ್ತಿರ್ಬೇಕು, ನಾನು ಅದು ಇದು ಎರಡು ಹೋಲಿಕೆ ಮಾಡಿ ಹೇಳ್ತಿರ್ತೀನಿ, ತಲೆಗೆ ಸೇವ್ ಮಾಡ್ಕೊಂತಿರ್ಬೇಕು. ಲೋಕಸಭೆ ಫಸ್ಟ್ ರಚನೆ ಆಗಿದ್ದು 1952 ಏಪ್ರಿಲ್ 17ಕ್ಕೆ. ರಾಜ್ಯಸಭೆ ಕೊಟ್ಟರೆಗಿನ 1952 ಮೇ 13ಕ್ಕೆ. ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡ್ರಿ, ರಾಜ್ಯಸಭೆಯನ್ನು ಮೊದಲು ರಾಜ್ಯಗಳ ಕೌನ್ಸಿಲ್ ಅಂತ ಐತಿ ನೋಡ್ರಿ, ರಾಜ್ಯಗಳ ಕೌನ್ಸಿಲ್ ಅಥವಾ ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಐತಿ ಎಂದು ಕರೆಯುತ್ತಿದ್ದಾರಂತ ಐತಿ ನೋಡ್ರಿ. ಲೋಕಸಭೆಯನ್ನು ಮೊದಲೇನಂತ ಕರಿತಿದ್ರು? ಹೌಸ್ ಆಫ್ ಪೀಪಲ್ ಅಂತ ಕರಿತಿದ್ರು. ಹೌಸ್ ಆಫ್ ಪೀಪಲ್ ಅಂತ ಕರಿತಿರೋದಿಲ್ಲ. ಅದೇ ರಾಜ್ಯಸಭೆಯನ್ನು ಮೊದಲೇನಂತ ಕರಿತಿದ್ರು? ರಾಜ್ಯಸಭೆ ಅಂತ ಕರೆಯೋಕ್ಕಿಂತ ಮುಂಚೆ ಅಂತ ಕೊಟ್ರಿಗಿನ ಕೌನ್ಸಿಲ್ ಆಫ್ ಸ್ಟೇಟ್. ಬಹಳ ಇಂಪಾರ್ಟೆಂಟು, ಇದುಗುಣ ಕೊಟ್ಟಿದ್ದ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿಗೆ. ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಕರಿತಿದ್ರು, ಈಗ ರಾಜ್ಯಸಭೆ ಅಂತ ಕರೆಯಕತ್ತಾರ. ಕರೆಕ್ಟಾಗಿ ನೀವು ಗಮನಿಸ್ರಿ. ನೆಕ್ಸ್ಟ್ ಮುಂದಿಂದ ಏನಂತ ಕೊಟ್ರಿಗಿನ ಪಾರ್ಲಿಮೆಂಟಿನ ಮೇಲ್ಮನೆ ಯಾವ್ದು ಹೇಳ್ರಿ? ರಾಜ್ಯಸಭೆ. ಪಾರ್ಲಿಮೆಂಟಿನ ಮೇಲ್ಮನೆ ರಾಜ್ಯಸಭೆ, ಅದೇ ಪಾರ್ಲಿಮೆಂಟಿನ ಕೆಳಮನೆ ಲೋಕಸಭೆ. ಗಮನಿಸ್ರಿ. ನೆಕ್ಸ್ಟ್ ನೋಡ್ರಿ, ರಾಜ್ಯಸಭೆಯ ಒಟ್ಟು ಗರಿಷ್ಠ ಸದಸ್ಯರ ಸಂಖ್ಯೆ 250. ಅದೇ ಲೋಕಸಭೆಯ ಒಟ್ಟು ಗರಿಷ್ಠ ಸದಸ್ಯರ ಸಂಖ್ಯೆ 550. ಗಮನಿಸ್ರಿ. ನೆಕ್ಸ್ಟ್ ನೋಡ್ರಿ, ರಾಜ್ಯಸಭೆಯ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ 238. ಆಮೇಲೆ ರಾಜ್ಯಸಭೆಯ ನಾಮಕರಣ ಸದಸ್ಯರ ಸಂಖ್ಯೆ 12. ಗೊತ್ತಿರಬೇಕು. ಟೋಟಲ್ 238 ಪ್ಲಸ್ 12 ಟೋಟಲ್ ಸಂಖ್ಯೆ ಎಷ್ಟು ಹೇಳ್ರಿ? 250 ಇರ್ಬೇಕಂತ ಐತೆ, ಬಟ್ 250 ಇಲ್ಲ, ಈಗ 245 ಐತೆ. ಗಮನಿಸ್ಬೇಕು, ಇಂಪಾರ್ಟೆಂಟು. ಯಾಕಂದ್ರೆ ಮುಂದೆ ನಿಮಗೆ ತೋರಿಸ್ತೀನಂತ ಗೊತ್ತಿರಬೇಕು ಅಂತ ಹೇಳಕತ್ತೀನಿ ನಾನು. ನೋಡ್ರಿ, ಈಗ ರಾಜ್ಯಸಭೆಯ ಒಟ್ಟು ಗರಿಷ್ಠ ಸದಸ್ಯರ ಸಂಖ್ಯೆ 250ದಾಗ 238 ಎಲೆಕ್ಟೆಡ್ ಮೆಂಬರ್ಸು, 12 ಜನ ನಾಮಕರಣ ಸದಸ್ಯರು. ಗೊತ್ತಿರಲಿ. 238 ಪ್ಲಸ್ 12 ಎಷ್ಟು? 250. 250 ಇಲ್ಲ, ಈಗ 245 ಐತಿ ಎಟ್ ಪ್ರೆಸೆಂಟ್ ಸದಸ್ಯರ ಸಂಖ್ಯೆ. ಇನ್ನು 5 ಯಾಕೆ ಕಡಿಮೆ ಐತೆ ಸರ್? ಇನ್ನು 5 ಯಾಕೆ ಕಡಿಮೆ ಐತೆ ಅಂತ ಕೊಟ್ಟರೆಗಿನ ಕೆಲವೊಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಜನಸಂಖ್ಯೆ ಇಲ್ಲ, ಅಲ್ಲಿ ವಿಧಾನಸಭೆಗಳಿಲ್ಲ, ಅದ್ರ ಸಂಬಂಧನೇ ಅಲ್ಲಿಂದ ಸದಸ್ಯರು ಬಂದಿಲ್ಲ. ಅದು ಆಮೇಲೆ ನೋಡೋಣ. ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೊ ಹೋಗೋ. ಭಾಳ ಸುಲಭ ಐತಿದು, ಭಾಳ ಈಸಿ ಐತೆ, ನೀಟಾಗಿ ಅಪ್ಡೇಟ್ ಮಾಡ್ಕೊ. ನೆಕ್ಸ್ಟ್ ಈಗ ಮುಂದಿಂದ ರಾಜ್ಯಸಭೆಯ ಪ್ರಸ್ತುತ ಸದಸ್ಯರ ಸಂಖ್ಯೆ 245. 245 ನೋಡ್ರಿ. ಟೋಟಲ್ ಗರಿಷ್ಠ 250. 250ರಾಗ 238 ಎಲೆಕ್ಟೆಡ್, 12 ಜನ ನಾಮಕರಣ, 0 4 1 ಹೌದು, ದಸಕ ಬಸಕ ಅಂತಿರ್ತಾರಲ್ಲ, 4 5 ಇದು 250 ಅದಿಲ್ಲ. ಈಗ ಈ ಟೋಟಲ್ ಗರಿಷ್ಠ 250 ಐತಿ. ಇಲ್ಲಿ 238 ಜನ ಇದಾರಲ್ಲ, ಇಲ್ಲಿ 12 ಜನ ಇದಾರಲ್ಲ. 238 ಎಲೆಕ್ಟೆಡ್, 12 ಜನ ನಾಮಕರಣ. ಎಲೆಕ್ಟೆಡ್ ಇದಾರಲ್ಲಪ್ಪ, 238 ಜನ ಸದಸ್ಯರು ಇದಾರಲ್ಲ. 238 ಜನ ಸದಸ್ಯರು 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳಿಂದ ಬರ್ಬೇಕಂತ ಐತೆ. 28 ರಾಜ್ಯದಿಂದ ಬರ್ತಾರ, 8 ಕೇಂದ್ರಾಡಳಿತ ಪ್ರದೇಶದಿಂದ ಬರಂಗಿಲ್ಲ. ಯಾಕಂದ್ರೆ 8 ಕೇಂದ್ರಾಡಳಿತ ಪ್ರದೇಶದಲ್ಲಿಗೂ
ವಿಧಾನಸಭೆಗಳಿಲ್ಲ. ನಮಗೆ ವಿಧಾನಸಭೆಯಲ್ಲಿ ಇದಾವ ಕೇಂದ್ರಾಡಳಿತ ಪ್ರದೇಶದಾಗ? ಒಂದು ಡೆಲ್ಲಿ, ಒಂದು ಪುದುಚೇರಿ, ಇನ್ನೊಂದು ಜಮ್ಮು ಮತ್ತು ಕಾಶ್ಮೀರ. ಅಂಡಮಾನ್ ನಿಕೋಬಾರ್ದಾಗ ಆ ವಿಧಾನಸಭೆ ಇಲ್ಲ, ಚಂಡೀಗಢದಾಗ ವಿಧಾನಸಭೆ ಇಲ್ಲ, ಲಕ್ಷದ್ವೀಪದಾಗ ಆ ವಿಧಾನಸಭೆ ಇಲ್ಲ, ದೀವ್ ಮತ್ತು ದಮನ್ ದಾದ್ರಾ ಮತ್ತು ನಾಗರ್ ಹವೇಲಿ ಅಲ್ಲಿ ವಿಧಾನಸಭೆ ಇಲ್ಲ. ಹೌದು, ಅಲ್ಲಿಂದ ಏನಂತ ಕೊಟ್ರಿಗಿನ ಆ ಸಂಖ್ಯೆ ನಮ್ಗೆ ರಾಜ್ಯಸಭೆಯಲ್ಲಿ ಸಿಗ್ತಾ ಇರಲಿಲ್ಲ. ಅದಕ್ಕೆ 5 ಪೋಸ್ಟ್ ಖಾಲಿ ಇದಾವೆ. ಅಂದರೆ ಟೋಟಲ್ಲು 245ನೇ ಎಟ್ ಪ್ರೆಸೆಂಟ್ ಇರೋದು. 250 ಇರ್ಬೇಕಂತ ಐತೆ, 245 ಐತೆ ಎಟ್ ಪ್ರೆಸೆಂಟ್. ಅದು ನಿಮಗೆ ಗೊತ್ತಿರಲಿ, ಮುಂದೆ ನಿಮ್ಗೆ ತಿಳಿಸ್ತೇನೆ ನಾನು. ಭಾಳ ಸಿಂಪಲ್ ಆಗೈತೆ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಈಸಿ ಐತೆ, ಅದು ಏನು ದೊಡ್ಡದಲ್ಲ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟು ರಾಜ್ಯಸಭೆಯ ಸದಸ್ಯನಾಗಲು. ನೋಡ್ರಿ, ರಾಜ್ಯಸಭೆಯ ಸದಸ್ಯನಾಗಲು ಇರುವ ಕನಿಷ್ಠ ವಯಸ್ಸು 30 ವರ್ಷ. ರಾಜ್ಯಸಭೆಯ ಸದಸ್ಯನಾಗಲು ಕನಿಷ್ಠ ವಯಸ್ಸು ಎಷ್ಟು? 30 ವರ್ಷ. ಲೋಕಸಭಾ ಸದಸ್ಯನಾಗಲು ಕನಿಷ್ಠ ವಯಸ್ಸು 25 ವರ್ಷ. ಇದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ರಾಜ್ಯಸಭೆಯ ಸದಸ್ಯರನ್ನು ಆಯಾ ರಾಜ್ಯದ ವಿಧಾನಸಭಾ ಸದಸ್ಯರು ಚುನಾಯಿಸುತ್ತಾರೆ. ಒಂದು ಗೊತ್ತಿಲ್ಲ ನೋಡ್ರಿ, ಇಂಪಾರ್ಟೆಂಟು, ಭಾಳ ಇಂಪಾರ್ಟೆಂಟ್ ಐತೆ ನಮಗೆ. ಒಂದು ನೀವು ನೆನ್ಪಿಟ್ಕರಿ. ಈಗ ನೋಡ್ರಿ, ಎಷ್ಟು ಪ್ರೆಸೆಂಟ್ ಏನಂತ ಕೊಟ್ರಿಗಿನ ನಮ್ಮ ಕರ್ನಾಟಕಪ್ಪ, ಕರ್ನಾಟಕದಿಂದ ರಾಜ್ಯಸಭೆ ಕರ್ನಾಟಕ ನೋಡ್ರಿ 245 ಇದಲ್ಲ, ಎಷ್ಟು ಪ್ರೆಸೆಂಟ್ ಇರೋ ಸಂಖ್ಯೆ 245. 245 ಅಂತ ಕೊಟ್ರಿಗಿನ ನೋಡ್ರಿ, 245 ಅಂದ್ರಗಿನ ಇಲ್ಲಿ 233 ಜನ ಎಲೆಕ್ಟೆಡ್ ಇದ್ದಾರೆ, 12 ಜನ ನಾಮಕರಣ ಇದ್ದಾರೆ. ಟೋಟಲ್ 245. ಟೋಟಲ್ 248 ಪ್ರೆಸೆಂಟ್ 233 ಜನ ಇದ್ದಾರಲ್ಲ, ಇವರು ಎಲೆಕ್ಟೆಡ್ ಪರ್ಸನ್ಸ್, ಇವರು ನಾಮಕರಣ. 233 ಜನ ಸದಸ್ಯರು, ಇವರು 28 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳು. ಯಾವ 3 ಕೇಂದ್ರಾಡಳಿತ ಪ್ರದೇಶಗಳು? ಡೆಲ್ಲಿ, ಪುದುಚೇರಿ ಮತ್ತು ಜಮ್ಮು ಮತ್ತು ಕಾಶ್ಮೀರ. ಅದು ಗಮನಿಸ್ಬೇಕು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇನ್ನೂ ವಿಧಾನಸಭೆಯಿಂದ ಅಸ್ತಿತ್ವಕ್ಕೆ ಬಂದಿಲ್ಲ, ಬಟ್ ಬಂದದಂತಿಕರೆ ಮೂರೇ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮಾತ್ರ ವಿಧಾನಸಭೆಗಳಿದಾವೆ. ಒಂದು ಡೆಲ್ಲಿ, ಪುದುಚೇರಿ, ಜಮ್ಮು ಆ್ಯಂಡ್ ಕಾಶ್ಮೀರ್. ಅದು ಗಮನಿಸ್ರಿ. ನೋಡ್ರಿ, ಇಲ್ಲಿ ಹೇಳ್ತೀನಿ, ಈಗ ಟೋಟಲ್ ಸಂಖ್ಯೆ 245. ಟೋಟಲ್ ಸಂಖ್ಯೆ 245. 245ರಾಗ 233 ಜನ ಇವರು ಚುನಾಯಿತ ಸದಸ್ಯರು, 12 ಜನ ಇದಾರಲ್ಲ ಇವರು ನಾಮಕರಣ ಸದಸ್ಯರು. ಈಗ 233ರಾಗ ನಮ್ಮ ಕರ್ನಾಟಕದವ್ರು 12 ಜನ ಇದ್ದಾರೆ. 233ರಾಗ ಅದು ಗೊತ್ತಿಲ್ಲ, 233ರಾಗ ಕರ್ನಾಟಕದವ್ರು 12 ಜನ ಇದ್ದಾರೆ. ಉತ್ತರ ಪ್ರದೇಶದವ್ರು 31 ಜನ ಇದ್ದಾರೆ. ಯಾಕೆ ಸರ್ ಉತ್ತರ ಪ್ರದೇಶನಾಗ ಜಾಸ್ತಿ, ನಮ್ಮ ತಗ ಯಾಕೆ ಕಡಿಮೆ? ಉತ್ತರ ಪ್ರದೇಶನಾಗ ಜನಸಂಖ್ಯೆ ಜಾಸ್ತಿ ಐತಿ. ಜನಸಂಖ್ಯೆ ಮೇಲೆ ಡಿಪೆಂಡು. ರಾಜ್ಯಸಭಾ ಸದಸ್ಯರ ಸಂಖ್ಯೆ ಐತಲ್ಲ, ಆಯಾ ರಾಜ್ಯದ ಜನಸಂಖ್ಯೆ ಮೇಲೆ ಡಿಪೆಂಡು. ಲೋಕಸಭಾ ಸದಸ್ಯರ ಸಂಖ್ಯೆಗುಣ ಆಯಾ ರಾಜ್ಯದ ಜನಸಂಖ್ಯೆ ಮೇಲೆ ಡಿಪೆಂಡು. ಗೊತ್ತಿರಲಿ ನೋಡ್ರಿ, 233 ಇವರು ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಎಲೆಕ್ಟ್ ಆಗ್ಯಾರ. ಈಗ 233ರಾಗ ನಮ್ಮ ಕರ್ನಾಟಕದಿಂದ 12 ಜನ ಇದಾರಲ್ಲ, ಇವು 12 ಜನ ಎಲೆಕ್ಟ್ ಮಾಡಿದ್ದು ನಮ್ಮ ರಾಜ್ಯದ ವಿಧಾನಸಭಾ ಸದಸ್ಯರು. ಅದೇ 31 ಜನ ಬರ್ತಾರಲ್ಲ ಉತ್ತರ ಪ್ರದೇಶದಿಂದ, ಅವ್ರನ್ನ ಎಲೆಕ್ಟ್ ಮಾಡಿ ಕಳಿಸಿದ್ದು ಯಾರಂತ ಕೊಟ್ರಿಗಿನ ಆ ರಾಜ್ಯದ ವಿಧಾನಸಭಾ ಸದಸ್ಯರ ಅಂತ. ಮತ್ತೆ ಈ ಟೋಟಲ್ ಎಲ್ಲ ರಾಜ್ಯದಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶದಿಂದ 233 ಆಯಿತು. ಇನ್ನು 12 ಜನ ಇದಾರಲ್ಲ, ಇವರು ನಾಮಕರಣ ಸದಸ್ಯರು. ಅಂದರೆ ರಾಷ್ಟ್ರಪತಿಗಳಿಂದ ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಇದ್ರಾಗ ಏನು ಫೇಮಸ್ ಆಗಿರ್ತಾರಲ್ಲಪ್ಪ ಅಂಥವ್ರನ್ನ ಮಾನ್ಯ ರಾಷ್ಟ್ರಪತಿಗಳು, ಮಾನ್ಯ ಪ್ರಧಾನಮಂತ್ರಿಗಳ ಶಿಫಾರಸಿನ ಮೇರೆಗೆ ನಾಮಕರಣ ಮಾಡ್ತಾರೆ. ಅರ್ಥ ಆಯ್ತಿಲ್ಲ? ಭಾಳ ಇಂಪಾರ್ಟೆಂಟ್. ನಿಮ್ಗೆ ಏನು ಗೊತ್ತಿರ್ಬೇಕಂದ್ರೆ, ರಾಜ್ಯಸಭಾ ಸದಸ್ಯರನ್ನು ಯಾರು ಚುನಾಯಿಸುತ್ತಾರೆ? ರಾಜ್ಯಸಭಾ ಸದಸ್ಯರನ್ನು ಆಯಾ ರಾಜ್ಯದ ವಿಧಾನಸಭೆಯ ಸದಸ್ಯರು ಚುನಾಯಿಸುತ್ತಾರೆ. ಗೊತ್ತಿರಬೇಕು. ರಾಜ್ಯಸಭೆ ಐತಲ್ಲ, ಚುನಾಯಿತ ಸದಸ್ಯರು ಮತ್ತು ನಾಮಕರಣ ಸದಸ್ಯರನ್ನು ಒಳಗೊಂಡಿರುತ್ತದೆ. ನಾಮಕರಣ ಸದಸ್ಯರ ಸಂಖ್ಯೆ 12 ಐತೆ. 12 ಜನ ಯಾರು ನಾಮಕರಣ ಮಾಡ್ತಾರ? ಮಾನ್ಯ ರಾಷ್ಟ್ರಪತಿಗಳು. ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಹೌದಲ್ಲ, ಅದ್ರಾಗ ಫೇಮಸ್ ಆಗಿರ್ಬೇಕು. ಹೌದಲ್ಲ, ಭಾಳ ಫೇಮಸ್ ಐತೆ, ಭಾಳ ಇಂಪಾರ್ಟೆಂಟ್. ಕರೆಕ್ಟಾಗಿ ಗಮನಿಸ್ಬೇಕು. ನಿಮಗೆ ವಿಧಾನಸಭಾ ಸದಸ್ಯರು ವೋಟ್ ಮಾಡ್ತಾರ ರಾಜ್ಯಸಭಾ ಸದಸ್ಯರಿಗೆ, ಅದು ನಿಮ್ಗೆ ಗಮನಿಸ್ರಿ. ನೆಕ್ಸ್ಟ್, ರಾಜ್ಯಸಭೆ ಒಂದು ಶಾಶ್ವತ ಸದನ. ಅಂದರೆ ರಾಜ್ಯಸಭೆಯನ್ನು ವಿಸರ್ಜನೆ ಮಾಡಕ ಬರಂಗಿಲ್ಲ. ಲೋಕಸಭೆಯನ್ನು ವಿಸರ್ಜನೆ ಮಾಡ್ಬೋದು. ಯಾರು ಮಾಡ್ಬೋದು? ಮಾನ್ಯ ರಾಷ್ಟ್ರಪತಿಗಳು. ರೆಕಮೆಂಡ್ ಯಾರು ಮಾಡಬೇಕು? ಮಾನ್ಯ ಪ್ರಧಾನಮಂತ್ರಿಗಳು. ಅದು ನಿಮ್ಗೆ ಗೊತ್ತಿರಲಿ. ನೋಡಿ, ರಾಜ್ಯಸಭೆಯಲ್ಲಿ ವಿಸರ್ಜಿಸಲು ಬರುವುದಿಲ್ಲ ಅಂತ ಐತಿ. ಅರ್ಥ ಆಯ್ತಿಲ್ಲ? ಅರ್ಥ ಆಯ್ತಿಲ್ಲಪ್ಪ? ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಹಿಂದಗಡೆಗೆ ಅದು ಅಂತಿನಲ್ಲ, ಅದು ಆ ಟೈಪ್ ಮಾಡ್ಬೇಕಾಗ್ತದ. ರಾಜ್ಯಸಭೆಯ ಸದಸ್ಯರನ್ನು ಆಯಾ ರಾಜ್ಯದ ವಿಧಾನಸಭೆಯ ಸದಸ್ಯರು ಚುನಾಯಿಸುತ್ತಾರೆ. ನಮ್ಮ ರಾಜ್ಯದಿಂದ, ಕರ್ನಾಟಕದಿಂದ ರಾಜ್ಯಸಭೆಯ ಸದಸ್ಯರು ಇದಾರಲ್ಲ 12 ಜನ ಇದ್ದಾರೆ. 12 ಜನಕ್ಕೆ ಓಟ್ ಹಾಕಿ ಕಳಿಸಿದವರು ಯಾರಂತ ಕೊಟ್ಟಾಗಿನ ನಮ್ಮ ರಾಜ್ಯದ ವಿಧಾನಸಭಾ ಸದಸ್ಯರು. ಹೈಯೆಸ್ಟ್ ರಾಜ್ಯಸಭಾ ಸದಸ್ಯರನ್ನು ಒಳಗೊಂಡ ರಾಜ್ಯ ಕೊಟ್ಟಾಗಿನ ಉತ್ತರ ಪ್ರದೇಶ 31. ಹೈಯೆಸ್ಟ್ ಲೋಕಸಭಾ ಸದಸ್ಯರನ್ನು ಒಳಗೊಂಡ ರಾಜ್ಯ ಉತ್ತರ ಪ್ರದೇಶನೇ, 80 ಜನ ಲೋಕಸಭಾ ಸದಸ್ಯರು. ಯಾಕಂದರೆ ಲೋಕಸಭಾ ಸದಸ್ಯರ ಸಂಖ್ಯೆ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಆಯಾ ರಾಜ್ಯದ ಜನಸಂಖ್ಯೆ ಮೇಲೆ ಡಿಪೆಂಡ್ ಅಂತ ಗಮನಿಸ್ರಿ. ಇಷ್ಟೇ ಐತಿ, ಇದೇನು ದೊಡ್ಡದಲ್ಲ. ನೆಕ್ಸ್ಟ್ ಮುಂದಿನ ಮುಗಿತೀಗ ರಾಜ್ಯಸಭೆ ಮುಗಿದ್ಮೇಲೆ ಮುಗಿಸ್ಬೇಡ, ಮತ್ತೆ ಏನು ದೊಡ್ಡದಲ್ಲ. ಇನ್ನು ಸ್ವಲ್ಪ ನೋಡಿ, ಇದು ಭಾಳ ಸ್ವಲ್ಪ
ಸ್ವಲ್ಪ ಕ್ರಿಟಿಕಲ್ ಐತಿ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೋಡ್ರಿ ಇಲ್ಲಿ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಐತೆ. ಇಲ್ಲಿ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ 6 ವರ್ಷಗಳು. ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷಗಳು. ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷಗಳು. ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷಗಳು. ಒಂದು ತಿಳ್ಕೊಬೇಕು, ಲೋಕಸಭಾ ಎಲೆಕ್ಷನ್ ನಡೆದದ್ದು ರೀಸೆಂಟಾಗಿ 2019ರಾಗ, ನೆಕ್ಸ್ಟ್ ಎಲೆಕ್ಷನ್ನೇ 2024ರಾಗ. ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷ, ಎಲೆಕ್ಷನ್ಗೂ 5 ವರ್ಷ ಲೋಕಸಭೆಗೆ. ಬಟ್ ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷ, ಎಲೆಕ್ಷನ್ಸ್ ಮಾತ್ರ 2 ವರ್ಷಕ್ಕೊಂದ್ಸಲ. ಇದೇನು ಸರ್ ಅಂದ್ರೆ ಹಿಂದಾಗ ನೋಡ್ರಿ ಇಲ್ಲಿ ಕೆಳಗಡೆ ಓದ್ತಿ ನೋಡ್ರಪ್ಪ, ಇಲ್ಲಿ ಭಾಳ ಇಂಪಾರ್ಟೆಂಟ್. ಮಕ್ಕ ಬಾಡ್ರಿ, ಈಗ ಮಕ್ಕ ಅಂದ್ರೆ ಮುಂದೆ ನಿದ್ದೆ ಬರೋದಿಲ್ಲ ನಿಮಗೆ. ಮುಂದೆ ನೀವು ನೋಡ್ರಿ ಈ ವಯಸ್ಸಿನಾಗ ಎದ್ದೇಳೋ ಟೈಮಿಗೆ ಮಕ್ಕಂಡ್ರಿಗಿನ ಮುಂದೊಂದಿನ ಮಕ್ಕಂಬ ಟೈಮಿಗೆ ಒದ್ದಾಡಿಕೆ ಓಡಾಡ್ಬೇಕಾಗ್ತದ. ಕೂಸಿನ ಎತ್ಕಂಡಿಕೆ ಹಾಸ್ಪಿಟ್ಲು ಅದು ಗೊತ್ತಿರಲ್ಲ, ರಿಯಲ್ ಫ್ಯಾಕ್ಟ್ ಮುಂದೆ ಕಣ್ಣಾರೆ ಕಂಡಿನಿ, ಗಮನಿಸ್ರಿ, ಕರೆಕ್ಟಾಗಿ ನೋಡ್ಕಿರಿ. ನೋಡಿಲ್ಲಿ ರಾಜ್ಯಸಭೆಯ ಸದಸ್ಯರು ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ನಿವೃತ್ತಿ ಹೊಂದುತ್ತಾರೆ. ಮತ್ತೆ ರಾಜ್ಯಸಭೆಯ ಚುನಾವಣೆಗಳು ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುತ್ತವೆ ಅಂತ ಐತಿ, ಅದು ಗಮನಿಸ್ರಿ. ನೋಡ್ರಿ ಇದು ಲಾಸ್ಟ್ ಪಾಯಿಂಟ್ ಬಿಡ್ರಿ, ಇದು ಅದು ಆಮೇಲೆ ನೋಡ. ಮತ್ತೆ ಲಾಸ್ಟ್ ಪಾಯಿಂಟ್ ಐತಲ್ಲ, ಇದು ಆಮೇಲೆ ನೋಡ. ಮತ್ತೆ ಇವು 3 ಪಾಯಿಂಟ್ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್. ನೋಡ್ರಿ, ಈಗ ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷ. ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷ ಐತಲ್ಲ, ಆದರೆ ರಾಜ್ಯಸಭಾ ಸದಸ್ಯರು ಪ್ರತಿ 2 ವರ್ಷಕ್ಕೊಮ್ಮೆ 6 ವರ್ಷ ಅಧಿಕಾರಾವಧಿ ಮುಗಿದವರು, ಪ್ರತಿ 2 ವರ್ಷಕ್ಕೊಮ್ಮೆ 6 ವರ್ಷ ಅಧಿಕಾರಾವಧಿ ಮುಗಿದವರು 1/3 ಸದಸ್ಯರು ಏನತ್ತಾರ, ನಿವೃತ್ತಿ ಆತರ. ಪ್ರತಿ 2 ವರ್ಷಕ್ಕೊಂದ್ಸಲ ರಿಟೈರ್ಡ್ ಆಗ್ತಿರ್ತಾರ. 6 ವರ್ಷ ಅಧಿಕಾರಾವಧಿ ಮುಗಿದವರು 2 ವರ್ಷಕ್ಕೊಂದ್ಸಲ ರಿಟೈರ್ಡ್ ಆಗ್ತಿರ್ತಾರಲ್ಲ, ಅದೇ ಪ್ಲೇಸಿಗೆ ಮತ್ತೆ ಎಲೆಕ್ಷನ್ಸ್ ಆಗ್ತಿರ್ತಾವ. ಅಂದ್ರೆ ರಾಜ್ಯಸಭಾ ಚುನಾವಣೆಗಳು ಪ್ರತಿ 2 ವರ್ಷಕ್ಕೊಂದ್ಸಲ ನಡೀತಾವ. ಕನ್ಫ್ಯೂಸ್ ಮಾಡ್ಕೋಬಾರ್ದು, ರಾಜ್ಯಸಭಾ ಚುನಾವಣೆಗಳು ಪ್ರತಿ 2 ವರ್ಷಕ್ಕೊಂದ್ಸಲ ನಡೀತಾವ. ಅವ್ರ ಅಧಿಕಾರಾವಧಿ 6 ವರ್ಷ. 6 ವರ್ಷ ಅಧಿಕಾರಾವಧಿ ಮುಗಿದವರು ಪ್ರತಿ 2 ವರ್ಷಕ್ಕೊಂದ್ಸಲ ನಿವೃತ್ತಿ ಆತಾರ. ಏನ್ ನಿವೃತ್ತಿ ಆಗಿರ್ತಾರಲ್ಲ 1/3 ಸದಸ್ಯರು, ಅದೇ ಪ್ಲೇಸಿಗೆ ಮತ್ತೆ ಎಲೆಕ್ಷನ್ಸ್ ಆತವ. ಎಲೆಕ್ಷನ್ಸ್ ಆತಿರ್ತಾವ, ಬರ್ತಿರ್ತಾರ, ಓದ್ತಿರ್ತಾರ. ಎಲೆಕ್ಷನ್ಸ್ ಆತಿರ್ತಾವ, ಬರ್ತಿರ್ತಾರ, ಓದ್ತಿರ್ತಾರ. ಗೊತ್ತಿರ್ಬೇಕು, ಇಂಪಾರ್ಟೆಂಟು. ರಾಜ್ಯಸಭೆಗೆ ಸಂಬಂಧಪಟ್ಟ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಹಿಂಗೆ ಕೇಳ್ತಾನೆ ಎಕ್ಸಾಮ್ನಾಗ, ಗೊತ್ತಿರಲಿ. ಬಟ್ ಲೋಕಸಭೆ ಹಂಗಲ್ಲ. ಲೋಕಸಭೆ 2019 ಎಲೆಕ್ಷನ್ಸ್ ಆಗ್ಯಾವ, ನೆಕ್ಸ್ಟ್ 2024 ಅದು ಗೊತ್ತಿರೋ 5 ವರ್ಷಗಿನ ಅಧಿಕಾರಾವಧಿ ಪೂರ್ಣಗೊಂಡಾಗೆ ಎಲೆಕ್ಷನ್ಸ್ ಅಲ್ಲಿ, ಅದು ಗೊತ್ತಿರ್ಬೇಕು. ಇಲ್ಲಿ ಹಂಗಲ್ಲ, ಇಲ್ಲಿ ಸದಸ್ಯರ ಅಧಿಕಾರಾವಧಿ 6 ವರ್ಷ, ಬಟ್ ಎಲೆಕ್ಷನ್ಸ್ ಮಾತ್ರ 2 ವರ್ಷಕ್ಕೊಂದ್ಸಲ. ಬಟ್ ಎಲೆಕ್ಷನ್ಸ್ 2 ವರ್ಷಕ್ಕಂದ್ರಿಗಿನ ಅವ್ರ ಅಧಿಕಾರಾವಧಿ 2 ವರ್ಷ ಅಂತಲ್ಲ, ಅವ್ರ ಅಧಿಕಾರಾವಧಿ 6 ವರ್ಷ ಮುಗಿದವರು ರಿಟೈರ್ಡ್ ಆತನೇ ಇರ್ತಾರ ಅಂತ. ಅಂದ್ರೆ ಟೋಟಲ್ ರಾಜ್ಯಸಭೆಗೆ ಒಂದೇ ಸಲ ಎಲೆಕ್ಷನ್ಸ್ ಆಗೋದಿಲ್ಲ, ಎಲೆಕ್ಷನ್ಸ್ಗಳು 2 ವರ್ಷಕ್ಕೊಂದ್ಸಲ ಆಗ್ತಾನೆ ಇರ್ತಾವೆ. ನೋಡ್ರಿ, ನಮಗೆ 1/3 ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ಐತೆ. ನೀಟಾಗಿ ತಿಳ್ಕೊ, ಅರ್ಥ ಆಯ್ತಿಲ್ಲಪ್ಪ ಇದು. ನಮಗೆ ಇಲ್ಲಿ ಕೆಳಗಡೆ ರಾಜ್ಯಸಭೆಯ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷ ಅಂತ ಐತೆ. ಯಾಕಂದ್ರೆ ರಾಜ್ಯಸಭಾ ಅಧ್ಯಕ್ಷರು ಯಾರಾಗಿರ್ತಾರ, ಮಾನ್ಯ ಉಪರಾಷ್ಟ್ರಪತಿಗಳು. ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ 5 ವರ್ಷ. ನೋಡ್ರಿ, ಆಮೇಲೆ ನೋಡಮಂತ. ನಿಮಗೆ ಒಂದು ನೆನ್ಪಿಟ್ಕೋಬೇಕ, ಈಗ ಅಧಿಕಾರಾವಧಿ 6 ವರ್ಷಗಳು. ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷ ಐತಲ್ಲ, ಪ್ರತಿ 2 ವರ್ಷಕ್ಕೊಂದ್ಸಲ 6 ವರ್ಷ ಅಧಿಕಾರಾವಧಿ ಮುಗಿದವರು ರಿಟೈರ್ಡ್ ಆಗ್ತಿರ್ತಾರೆ. ಎಷ್ಟು ಜನ? 1/3 ಏನು ರಿಟೈರ್ಡ್ ಆಗ್ತಾರಲ್ಲ, ಇಮಿಡಿಯೇಟ್ಲಿ ಎಲೆಕ್ಷನ್ಸ್ ಆಗ್ತಿರ್ತಾವೆ. 2 ವರ್ಷಕ್ಕೊಂದ್ಸಲ 1/3 ಸದಸ್ಯರು 6 ವರ್ಷ ಅಧಿಕಾರಾವಧಿ ಮುಗಿದವರು ರಿಟೈರ್ಡ್ ಆಗ್ತಿರ್ತಾರ, ಅದೇ ಪ್ಲೇಸಿಗೆ ಎಲೆಕ್ಷನ್ಸ್ ಆಗ್ತಿರ್ತಾವೆ. ಅದಕ್ಕೆ ರಾಜ್ಯಸಭಾ ಚುನಾವಣೆಗಳು ಪ್ರತಿ 2 ವರ್ಷಕ್ಕೊಮ್ಮೆ ನಾವು ಟಿಕ್ ಮಾಡಬೇಕಾಗ್ತದ. ಒಂದು ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ಅದು ಮುಂದೆ ನಿಮ್ಗೆ ತಿಳಿಸ್ತಾನಂತ, ಕರೆಕ್ಟಾಗಿ ಗಮನಿಸ್ರಿ, ಭಾಳ ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತ ಕೊಟ್ರೆ ಈಗಿನ ನೋಡ್ರಿ, ಇಲ್ಲಿ ಈ ಲಾಸ್ಟ್ ಪಾಯಿಂಟ್ ಐತಲ್ಲಪ್ಪ, ಲಾಸ್ಟ್ ಪಾಯಿಂಟ್ ಐತಲ್ಲ, ಯಾವ್ದು ಹೇಳ್ರಿ ಇದು? ರಾಜ್ಯಸಭೆಯ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷ ಅಂತ ಐತಿ. ನೋಡ್ರಿ, ಇಲ್ಲಿ ಈ ಸಾಮಾನ್ಯವಾಗಿ ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷ. ಲೋಕಸಭಾ ಸದಸ್ಯರು ಅಂತ ಕೊಟ್ರೆಗಿನ ಅದ್ರಾಗೆ ಒಬ್ಬರು ಅಧ್ಯಕ್ಷರು ಇರ್ತಾರೆ, ಉಪಾಧ್ಯಕ್ಷರು ಇರ್ತಾರೆ. ಅಂದರೆ ಲೋಕಸಭೆಯಲ್ಲೇ ಒಬ್ಬರು ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ನೇಮಕ ಮಾಡ್ಕೊಂತಾರೆ. ಲೋಕಸಭೆ ಸದಸ್ಯರಲ್ಲಿ ಒಬ್ಬರು ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್, ಅವ್ರ ಅಧಿಕಾರಾವಧಿಗೂ 5 ವರ್ಷ. ಬಟ್ ರಾಜ್ಯಸಭೆ ಐತಲ್ಲ, ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷ. ಬಟ್ ರಾಜ್ಯಸಭಾ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷ. ಇದೇನು ಸರ್, ರಾಜ್ಯಸಭಾ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷ ಹೆಂಗ? ರಾಜ್ಯಸಭಾ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷ. ರಾಜ್ಯಸಭೆಯ ಉಪಾಧ್ಯಕ್ಷರಿದಾರಲ್ಲ, ರಾಜ್ಯಸಭೆಯ ಉಪಸಭಾಪತಿ, ಅವ್ರ ಅಧಿಕಾರಾವಧಿ 6 ವರ್ಷ. ಯಾಕೆ ಸರ್ ಅಂತ ಕೊಟ್ರೆಗಿನ ನೋಡ್ರಿ, ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷ ಐತಿ. ಬಟ್ ರಾಜ್ಯಸಭಾ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷ ಯಾಕ? ರಾಜ್ಯಸಭೆಯ ಉಪಾಧ್ಯಕ್ಷರ ಅಧಿಕಾರಾವಧಿ 6 ವರ್ಷ ಯಾಕಂತ ಕೊಟ್ರೆಗಿನ, ರಾಜ್ಯಸಭೆಯ ಅಧ್ಯಕ್ಷರಿದಾರಲ್ಲ, ರಾಜ್ಯಸಭೆಯ ಸದಸ್ಯರಲ್ಲ,
ರಾಜ್ಯಸಭೆಯ ಸದಸ್ಯರಲ್ಲ, ರಾಜ್ಯಸಭಾ ಅಧ್ಯಕ್ಷರು, ಉಪರಾಷ್ಟ್ರಪತಿಗಳು. ಉಪರಾಷ್ಟ್ರಪತಿ ಅಧಿಕಾರಾವಧಿ 5 ವರ್ಷ. ಬಟ್ ರಾಜ್ಯಸಭೆಯ ಉಪಸಭಾಪತಿ ಇದಾರಲ್ಲ, ಅವರು ರಾಜ್ಯಸಭೆಯ ಸದಸ್ಯರು. ರಾಜ್ಯಸಭೆಯ ಸದಸ್ಯರಾಗಿ ಉಪಸಭಾಪತಿ ಆಗಿರ್ತಾರಲ್ಲ, ಅವರ ಅಧಿಕಾರಾವಧಿ 6 ವರ್ಷ. ಅರ್ಥ ಆಯ್ತಿಲ್ಲ? ರಾಜ್ಯಸಭಾ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷ, ಉಪಾಧ್ಯಕ್ಷರ ಅಧಿಕಾರಾವಧಿ 6 ವರ್ಷ, ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷ. ಸಾರ್ ಯಾಕ ಸದಸ್ಯರ ಅಧಿಕಾರಾವಧಿ 6 ವರ್ಷ ಯಾಕ, ಉಪಾಧ್ಯಕ್ಷರ ಅಧಿಕಾರಾವಧಿ 6 ವರ್ಷ ಯಾಕ, ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷ ಯಾಕ ಅಂತ ಕೊಟ್ರಿಗಿನ ರಾಜ್ಯಸಭಾ ಅಧ್ಯಕ್ಷರು ರಾಜ್ಯಸಭಾ ಸದಸ್ಯರಲ್ಲ. ರಾಜ್ಯಸಭಾ ಅಧ್ಯಕ್ಷರು ಮಾನ್ಯ ಉಪರಾಷ್ಟ್ರಪತಿಗಳಾಗಿರ್ತಾರ. ಅದು ನಿಮಗೆ ಗೊತ್ತಿರ್ಬೇಕು, ಭಾಳ ಇಂಪಾರ್ಟೆಂಟ್. ಇವೆಲ್ಲ ನಿಮ್ಗೆ ಟ್ವಿಸ್ಟ್ ಮಾಡಿ ಕೊಡ್ತಿರ್ತಾನ. ಇಷ್ಟೆಲ್ಲ ನಿಮ್ಗೆ ತಿಳಿಸಿ ಹೇಳಕತ್ತೀನಿ. ಆದ್ರೆ ನೀವು ಆಕಳ ಸಾಕತ್ತೀರಿ, ಕಾಲು ಚಾಚಕತ್ತೀರಿ, ಕೈ ಮುರಿಯಕತ್ತೀರಿ, ಬೆನ್ನು ಮುರಿಯಕತ್ತೀರಿ, ಇಲ್ಲ ತುಂಬೋದ ಕಣ್ಣಿಗೆ ಸಿಂಗ್ ನೋಡಕತ್ತೀರಿ, ಇಲ್ಲ ಕಾಲೆದಿಗೆ ಮಂಚದ ಮೇಲೆ ಇಟ್ಟಿಗೆ ಸಿಂಗ್ ನೋಡಕತ್ತೀರಿ. ಅವೆಲ್ಲ ಮಾಡಕ್ ಹೋದ್ರಿಗಿನ ಮುಂದೊಂದು ದಿನ ಆ ಕೊಂಕಳದ ಕೂಸೋದ ಕಣ್ಣಿಗೆ ಸರ್ಕಾರ ದೋಖಾನಿಗೆ, ಎಲ್ಲಂದ್ರೆ ಆ ದೋಖಾನಿಗೆ ಈ ದೋಖಾನಿಗೆ ಆಟೋದಾಗ ಅಪಾಯಿಂಟ್ ಅಲ್ಲಿ ಬಿಡು ಅಂತ ಸಿಚುವೇಶನ್ ಬರ್ತಾವ. ಎದ್ದ ಕೇಸ ಓದ್ಬೇಕಾ ಕರೆಕ್ಟಾಗಿ 12 ಗಂಟೆ ತಾನ. ಅದು ನಿಮಗೆ ಗೊತ್ತಿರಲಿ, ಭಾಳ ಇಂಪಾರ್ಟೆಂಟ್ ಐತೆ. ಅರ್ಥ ಆಯ್ತು ಅಂತ ಅನ್ಕೊಂಡಿ. ನೆಕ್ಸ್ಟ್ ನೋಡ್ರಿ, ನಮಗೆ ಇಂಪಾರ್ಟೆಂಟು ಇಲ್ಲಿ ಕರ್ನಾಟಕದಿಂದ ರಾಜ್ಯಸಭೆಗೆ 12 ಸದಸ್ಯರು ಆಯ್ಕೆ ಆಗುತ್ತೆ. ರಾಜ್ಯಸಭೆಗೆ 12 ಜನ, ಅದು ನಿಮ್ಗೆ ಗೊತ್ತೈತೆ. 12 ಜನಕ್ಕೆ ಮತದಾನ ಯಾರು ಮಾಡ್ತಾರಲ್ರಿ? ನಮ್ಮ ರಾಜ್ಯದ ವಿಧಾನಸಭಾ ಸದಸ್ಯರು. ಮತ್ತೆ ರಾಜ್ಯಸಭೆಯ ಡೆಪ್ಯೂಟಿ ಚೇರ್ಮನ್ರನ್ನು ಉಪಸ್ಥಿತರಿರುವ ಸದಸ್ಯರ ಸರಳ ಬಹುಮತದಿಂದ ತೆಗೆದು ಹಾಕಬಹುದು ಅಂತ ಐತಿ. ಅಂದ್ರೆ ನೋಡ್ರಿ, ಎಕ್ಸಾಂಪಲ್ ಈಗ ರಾಜ್ಯಸಭೆಯ ಅಧ್ಯಕ್ಷರು, ರಾಜ್ಯಸಭಾ ಅಧ್ಯಕ್ಷರು ಯಾರು? ಉಪರಾಷ್ಟ್ರಪತಿಗಳು. ರಾಜ್ಯಸಭಾ ಅಧ್ಯಕ್ಷರು ಉಪರಾಷ್ಟ್ರಪತಿಗಳನ್ನು ಅಧಿಕಾರದಿಂದ 5 ವರ್ಷಕ್ಕಿಂತ ಮುಂಚೆ ತೆಗೆದುಹಾಕ್ಬೇಕಂದ್ರೆಗಿನ ಆ ಪ್ರೊಸೀಜರು ರಾಜ್ಯಸಭೆಯಲ್ಲೇ ಸ್ಟಾರ್ಟ್ ಆಗ್ಬೇಕಂತ ಹೇಳಿದೆ. ಬಟ್ ಆಮೇಲೆ ಲೋಕಸಭೆಗೆ ಹೋಗ್ಬೇಕು, ಲೋಕಸಭೆದವ್ರಿಗೂ ಒಪ್ಪಿಕೊಡ್ಬೇಕು. ಬಟ್ ರಾಜ್ಯಸಭೆದಾಗ ಒಬ್ಬರು ಉಪಸಭಾಪತಿ ಇರ್ತಾರಲ್ಲ, ಈಗ ಸದ್ಯಕ್ಕೆ ಪ್ರೆಸೆಂಟ್ ಹರಿವಂಶಿ ನಾರಾಯಣ್ ಅಂತ ಇದಾರೆ ಅವರು. ಆ ರಾಜ್ಯಸಭೆಯ ಉಪಸಭಾಪತಿಯವರನ್ನು ಅಧಿಕಾರ ತೆಗೆದುಹಾಕ್ಬೇಕಂದ್ರೆಗಿನ ಅಲ್ಲಿ ರಾಜ್ಯಸಭಾ ಸದಸ್ಯರಿಗೆ ಮಾತ್ರ ಪವರ್ ಐತಿ. ಅದು ನಿಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್. ಅದಕ್ಕೂ ಎಕ್ಸಾಮ್ನಾಗ ಕೊಟ್ಟಿದ್ದ, ನೀಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ಈಗ ಸಿಂಪಲ್ ಆಗಿ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತ ಕೊಟ್ರೆಗಿನ ಆ ರಾಜ್ಯಸಭೆ ನಮಗಿಲ್ಲಿ ವಿಶೇಷತೆ ನೋಡ್ರಿ, ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವ ಅಧಿಕಾರ ರಾಜ್ಯಸಭೆಗಿದೆ. ನೋಡ್ರಿ, ಅಖಿಲ ಭಾರತ ಸೇವೆಗಳು ಆಲ್ ಇಂಡಿಯಾ ಸರ್ವಿಸಸ್ ಅಂತೀವಲ್ಲ, ಸಂವಿಧಾನದ 312ನೇ ಆರ್ಟಿಕಲ್ನಾಗ ಇದಾವಲ್ಲ ಅಖಿಲ ಭಾರತ ಸೇವೆಗಳು. ಯಾವ್ಯಾವು? IAS, IPS, IFS. IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸು, IPS ಇಂಡಿಯನ್ ಪೊಲೀಸ್ ಸರ್ವಿಸು, IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಅಂದರೆ IAS, IPS, IFS ಇದಲ್ಲಪ್ಪ ಅಖಿಲ ಭಾರತ ಸೇವೆಗಳು. ಈ ಅಖಿಲ ಭಾರತ ಸೇವೆಗಳನ್ನು ಹೊಸದಾಗಿ ಸೃಷ್ಟಿಸುವಂಥ ಅಧಿಕಾರ ಗುಣ ವಿಶೇಷವಾಗಿ ರಾಜ್ಯಸಭೆಗೆ ಗೊತ್ತಿರೋ. ರಾಜ್ಯಸಭೆಗೆ, ಲೋಕಸಭೆಗಿಲ್ಲ. ಒಂದು ಕೇಳ್ತಾನೆ ಎಕ್ಸಾಮ್ನಾಗ, ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವ ಅಧಿಕಾರ ಯಾರಿಗಿದೆ? ರಾಜ್ಯಸಭೆಗೆ. ಅದು ಗಮನಿಸ್ಬೇಕು. ಲೋಕಸಭೆಗಿಂತ ರಾಜ್ಯಸಭೆಗೆ ಇದು ಪವರ್ಫುಲ್ ಅಂತ. ಅದೇ ಇಂಗ್ಲಿಷ್ ನೋಡ್ರಿ, ರೆಸಲ್ಯೂಷನ್ ಆಫ್ ಕ್ರಿಯೇಷನ್ ಆಲ್ ಇಂಡಿಯಾ ಸರ್ವಿಸಸ್ ಅನ್ನೋ ರಾಜ್ಯಸಭೆ ಪ್ರಾರಂಭಿಸಬಹುದು ಅಂತ ಐತೆ. ಆಲ್ ಇಂಡಿಯಾ ಸರ್ವಿಸಸ್ ನೋಡ್ರಿ, ಇಲ್ಲಿ IAS ಐತೆ, IFS ಐತೆ, ಮತ್ತು IPS ಐತೆ. ಗೊತ್ತಿರ್ಬೇಕು. ಇಲ್ಲಿ IFS ಅಂದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಇನ್ನೊಂದು IFS ಬರ್ತದೆ, ಇಂಡಿಯನ್ ಫಾರಿನ್ ಸರ್ವಿಸ್. ಅದು ಅಖಿಲ ಭಾರತ ಸೇವೆ ಅಲ್ಲ. ಅಖಿಲ ಭಾರತ ಸೇವೆಗಳು ಇರೋದು 3: ಒಂದು IAS, IPS, ಇನ್ನೊಂದು 3ನೇದು IFS. ಗೊತ್ತಿರಬೇಕು. ಎಷ್ಟನೇ ಆರ್ಟಿಕಲ್ನಾಗ? 312. ಅಖಿಲ ಭಾರತ ಸೇವೆಗಳನ್ನು ಹೊಸದಾಗಿ ಸೃಷ್ಟಿಸುವಂಥ ಅಧಿಕಾರ ಯಾರಿಗೈತೆ? ರಾಜ್ಯಸಭೆಗೆ. ಅದು ನಿಮ್ಗೆ ಗೊತ್ತಿರಬೇಕು, ಭಾಳ ಇಂಪಾರ್ಟೆಂಟ್ ಐತೆ. ನೆಕ್ಸ್ಟ್ ಇಷ್ಟು ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಲೋಕಸಭಾ ಸ್ಪೀಕರ್ ಅವ್ರದ್ದು ಬರ್ತದ. ಬಟ್ ಏನಂತ ಕೊಟ್ರಿಗಿನ ನೋಡ್ರಿ, ಒಂದು ಗಮನಿಸೋಕೆ ಮುಂದೆ ಬರ್ತಾವ ಇನ್ನ. ಈಗ ನೆಕ್ಸ್ಟ್ ಈಗ ಲೋಕಸಭಾ ಸ್ಪೀಕರ್ ಅಂತ ಪಾಠ ಬರ್ತದಲ್ಲ, ಆ ಪಾಠದಲ್ಲಿ ನಿಮ್ಗೆಲ್ಲ ಗೊತ್ತಾಗ್ತಾವ. ಬಟ್ ನಮಗಿಲ್ಲಿ ಲೋಕಸಭೆ, ರಾಜ್ಯಸಭೆ ಕೆಲವೊಂದು ಅಧಿಕಾರಗಳು ಸೇಮ್ ಇದಾವೆ, ಕೆಲವೊಂದು ಅಧಿಕಾರಗಳು ಹೆಚ್ಚು ಕಡಿಮೆ ಇದಾವೆ. ನೋಡ್ರಿ, ಈಗ ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಧಿಕಾರ ಲೋಕಸಭೆಗೆ ಐತಿ. ಆ ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತೆ ಅಷ್ಟು ಪವರ್ಗಳು ರಾಜ್ಯಸಭೆಗಿಲ್ಲ. ಬಟ್ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವಂಥ ಅಧಿಕಾರ ರಾಜ್ಯಸಭೆಗೆ ಐತಿ. ಅದು ನಿಮ್ಗೆ ಗೊತ್ತಿರಬೇಕು. ಅದೇ ಉಪರಾಷ್ಟ್ರಪತಿಯವರನ್ನು 5 ವರ್ಷಕ್ಕಿಂತ ಮುಂಚೆ ಅಧಿಕಾರದಿಂದ ತೆಗೆದುಹಾಕ್ಬೇಕಂದ್ರೆಗಿನ ಆ ಒಂದು ಪ್ರೊಸೀಜರ್ ಫಸ್ಟಿಗೆ ರಾಜ್ಯಸಭೆಯಲ್ಲೇ ಸ್ಟಾರ್ಟ್ ಆಗ್ಬೇಕು, ಲೋಕಸಭೆಯಲ್ಲೇ ಸ್ಟಾರ್ಟ್ ಆಗಕ್ಕೆ ಬರೋದಿಲ್ಲ. ಅಂದರೆ ಲೋಕಸಭೆ, ರಾಜ್ಯಸಭೆ ಒಂದು ಹೋಲಿಕೆ ಮಾಡ್ಕೊಂಡು ಸ್ಟಡಿ ಮಾಡ್ಬೇಕಂತ ನೀಟಾಗಿ ಅಪ್ಡೇಟ್ ಮಾಡ್ಕೊಂಡ್ಬಿಟ್ರೆಗಿನ ಏನು ದೊಡ್ಡದಲ್ಲ, ಭಾಳ ಇಂಪಾರ್ಟೆಂಟ್ ಐತೆ. ಈಗ 11 ಗಂಟೆ 35 ನಿಮಿಷ ಟೈಮ್ ಆಯ್ತು. ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೇರಿ, ಭಾಳ ಇಂಪಾರ್ಟೆಂಟ್. ಸರಿಯಾಗಿ ಗಮನಿಸ್ಬೇಕಾ, ಕರೆಕ್ಟಾಗಿ ಅಪ್ಡೇಟ್ ಮಾಡಿದರೆ ಭಾಳ ಈಸಿ ಅನಿಸ್ತದೆ, ಭಾಳ ಇಂಪಾರ್ಟೆಂಟು. ನೀಟಾಗಿ ತಿಳ್ಕೊಬೇಕ್ರಿ, ಏನು ದೊಡ್ಡದಲ್ಲ. ಸರಿಯಾಗಿ ನೋಡ್ಕೇರಿ. ಮತ್ತೆ ನೆಕ್ಸ್ಟ್ ಈಗ ನಮ್ದು ಇದು ಭಾರತದ ಸಂವಿಧಾನ ಹೊಸ ಪುಸ್ತಕ ಬರ್ತದೆ, ಬಂದಾಗ ನಿಮ್ಗೆ ತಿಳಿಸ್ತೀನಂತ ಎಲ್ಲ ರೆಡಿ ಆಕತ್ತದ. ಬಟ್ ಏನಂತ ಕೊಟ್ರಿ, ಇನ್ನು ಅರ್ಥ ಆಗ್ತದ ಅಂತ ಅನ್ಕೊಂಡಿನಿ. ಸಂವಿಧಾನ ಅಂದರೆ ಭಾಳ ಸುಲಭ ಐತೆ. ಬಟ್ ನಮ್ಗೆ ನೋಡ್ರಿ, ಈಗ ಈ ಎಲ್ಲಿ ತನಕ ಬಂತೇಳ್ರಿ, ಇವತ್ತು ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳು ಮತ್ತು ಮಾನ್ಯ ಪ್ರಧಾನಮಂತ್ರಿಗಳು, ಆಮೇಲೆ ಕೇಂದ್ರ ಸಚಿವ ಸಂಪುಟ, ಆಮೇಲೆ ಲೋಕಸಭೆ, ರಾಜ್ಯಸಭೆ ಇಷ್ಟೆಲ್ಲ ಮುಗಿಸಿದ್ವಿ 2 ತಾಸಿನಾಗ. ನೆಕ್ಸ್ಟ್ ಮುಂದಿನ
ತರಗತಿಯಾಗಿ ಮತ್ತೆ ಬೇರೆ ಕಂಟಿನ್ಯೂ ಮತ್ತು ನಾಳೆನೇ ತರಗತಿ ಮಾಡ್ತೀನಂತ. ಸ್ವಲ್ಪ ಏನಂದರೆ ನಮ್ಮದು ಯೂಟ್ಯೂಬ್ ಚಾನಲ್ ಏನಂತ ಕೊಟ್ಟಾಗಿನ ಸ್ವಲ್ಪ ಟೆಕ್ನಿಕಲ್ ಎರರ್ ಬರಕತ್ತದ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಒಂದಿನ 2 ದಿನದಾಗ ಅದು ಸರಿ ಆಗ್ತದ. ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಕ್ಲಾಸಸ್ ಇರ್ತಾವೆ, ನೀಟಾಗಿ ಅಪ್ಡೇಟ್ ಮಾಡ್ತೀನಿ. ತುಂಬ ಧನ್ಯವಾದಗಳು. 11 ಗಂಟೆ 35 ನಿಮಿಷ ಟೈಮ್ ಆಗತ್ತದ. ಅಲ್ಲಿ ಇಲ್ಲಿವರೆಗೆ ಕ್ಲಾಸ್ ಕೇಳಿರಲ್ಲ, ಅದು ಇಂಪಾರ್ಟೆಂಟ್. ಇಲ್ಲ ಅಂತಂದ್ರೆ ನಾನು ಅಂದಿನಲ್ಲಪ್ಪ, ರಿಯಲ್ ಬಡತನ ನಾನು ನೋಡಿ ಬಂದ್ಬಿಟ್ಟಿನೆಲ್ಲ ಕರೆಕ್ಟಾಗಿ ನೋಡ್ತೀನಿ. ಮನೆಗೆ ಅನ್ನ ಇದ್ರೆ ಬ್ಯಾಳೆ ಇರ್ತದಲ್ಲ, ಬ್ಯಾಳೆ ಇದ್ರೆ ಅನ್ನ ಇರ್ತದಲ್ಲ, ಅಂಥ ಪರಿಸ್ಥಿತಿಯಿಂದ ಬಂದಿನಿ. ನೀವುಗೂ ಆ ರೀತಿ ಏನಾಗ ಮನೆ ಚೇಂಜ್ ಮಾಡ್ಬೇಕಂತ ಇಲ್ಲ, ಮನೆಯಾಗ ಏನಾರ ಬದಲಾವಣೆ ಮಾಡ್ಬೇಕಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಐತೆ. ನಾನು ಎಷ್ಟಂತ ಹೇಳ್ಬೇಕು, ಹೌದಲ್ಲ? ಎಷ್ಟು ಸಲ ಹೇಳ್ತಾರೆ ಇವರು, ಹೇಳೋದಂತಲ್ಲ, ನಿಮ್ಮ ಮೇಲೆ ಡಿಪೆಂಡು. ನೀವು ಏನು ನಿಮ್ಮ ಹತ್ರ ಏನು 1 ರೂಪಾಯಿ ಐತೆ ಅಂದ್ರೆಗಿನ ಅದು ನಿಮ್ಮ ತಂದೆ ತಾಯಿ ಕೊಟ್ಟಂತಹ ಅದು ದುಡ್ಡು ಐತೆ. ಅದನ್ನು ಕರೆಕ್ಟಾಗಿ ಬಳಕೆ ಮಾಡ್ತೀರಿ, ಕರೆಕ್ಟಾಗಿ ಸ್ಟಡಿ ಮಾಡಿ. ನೆಕ್ಸ್ಟ್ ಈಗ ಆ ಸಂವಿಧಾನನ ಮುಂದಿನ ನಾಳೆ ಸಾಯಂಕಾಲ ರಾತ್ರಿ 8 ಗಂಟೆ ಇಲ್ಲ 9 ಗಂಟೆಗೆ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಏನಂದರೆ ನಮ್ದು ಯೂಟ್ಯೂಬ್ ಚಾನಲ್ ಸ್ವಲ್ಪ ಎರರ್ ಉಂಟಾಕತ್ತದ, ಟೆಕ್ನಿಕಲ್ ಎರರ್ಸ್ ಬರಕತ್ತವ. ಅದೆಲ್ಲ ರೆಡಿ ಆದಮೇಲೆ ಇನ್ನು ಬೇರೆ ಬೇರೆ ಟೀಚರ್ಸ್ ಕ್ಲಾಸ್ ಮಾಡ್ತಾರೆ. ತುಂಬ ಧನ್ಯವಾದಗಳು. ಇಲ್ಲಿವರೆಗೆ 11 ಗಂಟೆ 35 ನಿಮಿಷ ತನಕ ನೀವೊಂದು 1000, 1500, 2000 ಜನ ಕೇಳಕತ್ತೀರಂದರೆ ಅದು ನಮ್ಮ ಒಂದು ಪುಣ್ಯದ ಒಂದು ಕೆಲಸ ಅಂತ. ಯಾಕಂದ್ರೆ ಈಗಿನ ರಾತ್ರಿ ಹೊತ್ತು ಹಗಲತ್ನಾಗ ಪಾಠ ಮಾಡಿ ಬರೀ ಅಂದ್ರೆ ಬರೋದಿಲ್ಲ ಅಂತ. ರಾತ್ರಿ 11 ಗಂಟೆ 11:30 ನೀವು ಕ್ಲಾಸ್ ಕೇಳ್ತೀರ ಅಂದ್ರಿಗಿನ ಅದೇ ಇಂಪಾರ್ಟೆಂಟ್ ಐತೆ. ಕರೆಕ್ಟಾಗಿ ಕೇಳ್ಕರಿ, ಓದ್ರಿ, ಡೆವಲಪ್ಮೆಂಟ್ ಆಗ್ರಿ, ಮನೆಗಿದ್ದವ್ರನ್ನ ಚೆನ್ನಾಗಿ ನೋಡ್ಕೇರಿ. ಯಾಕಂದ್ರೆ ಮುಂದೆ ಹಲವಾರು ರೋಗ ರುಜಿನಗಳು ನೋಡಿ, ಮನೆಗೆ ಯಾವನ್ ಎಲ್ಲಿಗೆ ಹೋಗತ್ತ ನಮ್ಮದೇ ಗೊತ್ತಾಗಬಲ್ತು. ಪಟ ರಿಪ್ ಅಂತ ಆಗ್ತಿರ್ತಾರೆ ಎಲ್ಲೇನೋ ವಾಟ್ಸಪ್ನಾಗ, ಹೌದಲ್ಲ? ಅದಕ್ಕೆ ನಾವು ಕರೆಕ್ಟಾಗಿ ಇದ್ದಿದ್ದಾಗೆ ನೀಟಾಗಿ ನಿಮ್ಮ ಮನೆಗೆ ನೀವೇನ ಮಾಡಿಕೆ ಹೋಗ್ಬೇಕು, ಅಷ್ಟು ನಿಮ್ಗೆ ಗೊತ್ತಿರಲಿ. ಇಷ್ಟು ಹೇಳ್ತೀವಿ, ತರಗತಿ ಮುಗಿಸ್ತೀನಿ. ತುಂಬ ಧನ್ಯವಾದಗಳು. ಗುಡ್ ನೈಟ್, ಬಾಯ್.